ಪ್ರಶ್ನೆ ಮಾಡಿದಾರ ಏನಂತ, ಉಗ್ರವನ್ನು ಉದ್ದಾಗಿ ಇಟ್ಕೊಳ್ಳೋದು ಏನು ನಮ್ಮ ಸರಿ ಇದೆ ಇಲ್ಲ. ಜನರು ಉಗ್ರವನ್ನು ಜಾಸ್ತಿ ಉದ್ದಾಗಿ ಇಟ್ಕೊಂತಾರ, ಕಟ್ ಮಾಡಂಗಿಲ್ಲ, ಉದ್ದಾಗಿ ಬೆಳೆಸ್ತಾರ. ಅವ್ರು ಹೇಗಿದ್ದಾರೆ, ಅದು ಬೆಳೆಸೋದು ಚಲೋ ಐತಿಲ್ಲ. ಈಗ ಇಲ್ಲಿ ನೋಡ್ರಿ ಉತ್ತರ. ಅವರು ಮೊದಲೇ ಮಾತು, ನಾವು ಉಗ್ರವನ್ನು ಜಾಸ್ತಿ ಬೆಳೆಸಬಾರ್ದು, ಎಷ್ಟರಾಗ್ಲಿ ಕಟ್ ಮಾಡೋದು ಪ್ರಯತ್ನ ಮಾಡಬೇಕು. ಏನು ಉಗ್ರವನ್ನು ಏನಿದೆ ಕಟ್ ಮಾಡೋದು ಪ್ರಯತ್ನ ಮಾಡಬೇಕು. ಇಲ್ಲೇ ತನಕ ಬಂದಿದೆ. ವಲ್ಲಭಾಗ್ರಾಮ್ ಹೇಳುತ್ತಾರೆ, ಉಗ್ರ ಏನಿದೆ ಇದು ಶೈತಾನ್, ದೇವನ ನಶಿಸ್ತಗ, ಅಂದರೆ ದೇವನ ಕುಂದ್ರೋದು ಜಗ ಅಂತಿದು. ಯಾರಾದ್ರೆ ಉಗ್ರವನ್ನು ಬೆಳೆಸಿದ ನಂತರ ಆ ಸ್ವಲ್ಪ ಉಗ್ರ ಏನು ಜಾಸ್ತಿ ಬರ್ತಿತ್ತಿಲ್ಲ, ಖಾಲಿ ಜಗ ಏನಿರ್ತೈತಿ ಅಲ್ಲೇ ಆ ಜಗದಲ್ಲಿ ಬಂದು ದೇವ ಕುಂದಿರ್ತಾನಂತ್ರಿ. ಆ ಕುಂದ್ರೋದು ಜಗ ಅಂತೆ, ದೇವನ ಕುಂದ್ರೋದು ಜಗ ಅಂತೆ. ಅದ ಕಾರಣ ಎಷ್ಟರಾಗ್ಲಿ ನೀವು ಉಗ್ರವನ್ನು ಕಟ್ ಮಾಡೋದ್ ಪ್ರಯತ್ನ ಮಾಡ್ರಿ ಅಂತ ಹೇಳಿದ್ದಾರೆ. ಮತ್ತೆ ಇನ್ನೊಂದೇನಿದೆ, ನೀವು ಉಗ್ರವನ್ನು ಕಟ್ ಮಾಡೋದು ಸುನ್ನತ್ ತರಿಕ ಯಾವಾಗಿದೆ, ಸುನ್ನತ್ ನಿಮ್ಗೆ ಪುಣ್ಯ ಬೇಕಂದ್ರೆ ಶುಕ್ರವಾರ ದಿನ ಅಂತ ಹೇಳಿದ್ದಾರೆ. ವಾರಕ್ಕೊಮ್ಮೆ ಉಗ್ರವನ್ನು ಕಟ್ ಮಾಡ್ಕೊಳ್ಳಿರಿ ಅಲ್ಲ, ಇದು ಸುನ್ನತ್ ಇದೆ. ಇನ್ನೊಂದು ಸರ್ಟಿಫಿಕೇಟ್ ನಿಂದ ಹೇಗೇನಂದ್ರೆ, ನೀವು ಉಗ್ರವನ್ನು ಉದ್ದಾಗಿ ಇಟ್ಕೊಂಡಿದ್ರೆ ಈ ಕೈನಿಂದ ನಿಮ್ಮ ಇಡೀ 5 ಬರಳಲ್ಲಿ ಉಗ್ರ ಇದೆ, ಜಾಸ್ತಿ ಇದೆ. ನೀವು ಈ ಕೈನಿಂದ ಏನೇನ್ ಕೆಲಸ ಮಾಡ್ತೀರಾ ಅನ್ನೋದು ನಿಮ್ಗೆ ಗೊತ್ತಿರಂಗಿಲ್ಲ. ಇದು ಒಂದ್ ಕೆಲಸ ಮಾಡ್ತೈತಿ, 2 ಕೈ ಎಷ್ಟು ಕೆಲಸ ಮಾಡ್ತೈತಿ. ಕಸ ಹೊಡಿತಾರ, ಒಬ್ಬೊಬ್ರು ಗೊಂಡಿ ಕೆಲಸ ಮಾಡಿರ್ತಾರ, ಹೊಲದಲ್ಲಿ ಕೆಲಸ ಮಾಡಿರ್ತಾರ, ಬಹಳಷ್ಟು ಕೆಲಸ ಮಾಡಿರ್ತಾರ. ಅದು ಎಲ್ಲ ಕೆಲಸ ಮಾಡಿದ್ದು ರಾಡ್ ಏನಿದೆ ಆ ಉಗ್ರಿನ ಒಳಗೆ ಹೋಗಿ ಕುಂದಿರ್ತೈತಿ. ಸ್ವಲ್ಪ ಸ್ವಲ್ಪ ಹೋಗಿ ಅಲ್ಲಿ ಜಮಾ ಆಗ್ತೈತಿ. ಅದು ವಿಷಕ್ಕಿಂತ ಜಾಸ್ತಿ ಡೇಂಜರ್ ಆಗ್ತೈತಿ ಒಬ್ಬೊಬ್ಬರಿಗೆ, ಜನರಿಗೆ. ಉಗ್ರವನ್ನು ಬೆಳೆಸಿರ್ತಾರ, ಅದ್ರೊಳಗೆ ಎಷ್ಟು ರಾಡಿ ಇರ್ತೈತಿ. ನಾವು ಕೈ ತೊಳಿತೀವಿ ಊಟ ಮಾಡೋ ಮುಂದೆ, ಆದರೆ ಈ ಉಗ್ರನಲ್ಲಿ ಹಿಂಗ ಹಾಕಿ ಯಾರಾದ್ರೂ ತೊಳಿತಾರ, ಸಮಯನೇ ಇರಂಗಿಲ್ಲ. ಹೋಗಿ ನಾವು ಕೈ ತೊಳ್ಕೊಂಡು ಊಟ ಮಾಡಕ್ ಕುಂದಿರ್ತೀವಿ. ಊಟ ಮಾಡಕ್ ಹೇಗ್ ಕುಂದಿರ್ತೀವಲ್ಲ, ಅದು ಎಲ್ಲ ರಾಡಿ ನಮ್ಮ ಹೊಟ್ಟೆ ಒಳಗೆ ಹೋಗ್ತೈತಿ. ಹೋಗಿ ನಂತರ ಅಲ್ಲೇ ಚಾಲು, ಅದು ರೋಗ ಇದು ರೋಗ, ಹಂಗ ಮಂತು ಹಿಂಗ ಮಂತು, ಹೊಟ್ಟೆನು ಅದನ್ನು ಚಾಲು ಅಲ್ಲಿ. ಅದೇ ಕಾರಣ ಏನಿದೆ, ಉಗ್ರವನ್ನು ದೊಡ್ಡವಾದ ಇಡ್ಕೋಬಾರ್ದು, ಎಷ್ಟರಾಗ್ಲಿ ಉಗ್ರವನ್ನು ಕಟ್ ಮಾಡೋದ್ ಪ್ರಯತ್ನ ಮಾಡ್ಕೋಬೇಕು. ಹೀಗೆ ಉಗ್ರವನ್ನು ಇಡೋದು ಏನಿದೆ ಅದು ಇಸ್ಲಾಂನಲ್ಲಿ ಅನುಮತಿ ಇಲ್ಲ. ಈಗ ಉಗ್ರವನ್ನು ಕಟ್ ಮಾಡೋದು ಸುನ್ನತ್ ತರೀಕ ಏನಿದೆ, ಬಹಳಷ್ಟು ಹೆಣ್ಣು ಮಕ್ಕಳಿಗೆ, ಪುರುಷರಿಗೆ ಏನಿದೆ ಸುನ್ನತ್ ತರೀಕ, ಉಗ್ರವನ್ನು ಕಟ್ ಮಾಡೋದು ಹೇಗಿದೆ, ಹೇಗೆ ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸುನ್ನತಿನ ಪ್ರಕಾರ ಉಗ್ರವನ್ನು ಕಟ್ ಮಾಡ್ತಿದ್ರು, ಅವ್ರ ಪ್ರಕಾರ ನಾವು ಉಗ್ರವನ್ನು ಕಟ್ ಮಾಡ್ಕೋಬೇಕು. ಹೇಗೆ ಮಾಡಬೇಕು ನೋಡ್ರಿ. ಇದು ರೈಟ್ ಹ್ಯಾಂಡ್ ಇದೆ, ಏನು ರೈಟ್ ಹ್ಯಾಂಡ್. ಇದು ಶಹಾದತಿನ ಬಟ್ ಐತಿಲ್ಲ, ಕಣಗುದಿದ್ದು 4 ಬಟ್ಟು. ರೀ, ಈ ಶಹಾದತಿನ ಬಟ್ಟನಿಂದ ಸ್ಟಾರ್ಟ್ ಮಾಡಬೇಕು. ಮೊದಲಿಗೆ ಈ ಬಟ್ಟವನ್ನು ಕಟ್ ಮಾಡಬೇಕು, ರೈಟ್ ಹ್ಯಾಂಡ್ ದಿನ ಶಹಾದತಿನ ಬರಳು. ರೀ, ಹೀಗೆ ಈ ಬಟ್ಟನಿಂದ ಈ ರೀತಿ ಹೋಗ್ಬೇಕು. ಹೋಗಿದ ನಂತರ ಮತ್ತು ಲೆಫ್ಟ್ ಹ್ಯಾಂಡ್ ಈ ಕೈನಿಂದ ಹಿಂಗ ಬಂದು ಈ ರೈಟ್ ಹ್ಯಾಂಡಿನ ಈ ಬರಳಿಗೆ ಸ್ಟಾಪ್ ಮಾಡಬೇಕು. ಗೊತ್ತಾಯ್ತ್ರಿ? ರೈಟ್ ಹ್ಯಾಂಡಿನ ಈ ಶಹಾದತಿನ ಬಟ್ಟನಿಂದ ಈ ರೀತಿ ಸ್ಟಾರ್ಟ್ ಮಾಡಿ ಈ ಚಿಕ್ಕ ಬರಳಿಂದ ಸ್ಟಾಪ್ ಮಾಡಬೇಕು. ಮತ್ತು ಲೆಫ್ಟ್ ಹ್ಯಾಂಡಿನಿಂದ ಈ ಚಿಕ್ಕವಾದ ಸಣ್ಣವಾದ ಬರಳಿನಿಂದ ಇಲ್ಲಿಂದ ಸ್ಟಾರ್ಟ್ ಮಾಡಿ ಈ ರೈಟ್ ಹ್ಯಾಂಡಿನ ಈ ಬರಳಿಗೆ ಸ್ಟಾಪ್ ಮಾಡಬೇಕು. ಇದು ಸುನ್ನತ್ ತರೀಕ. ಕಾಲಿನ ಏನಿದೆ ಈ ರೈಟ್ ಕಾಲಿನ ತಗೊಂಡು ಇಲ್ಲಿ ತನಕ ಸ್ಟಾಪ್ ಮಾಡ್ಬೇಕು. ಇದೇ ರೀತಿ ನೀವು ಬರ್ಬೇಕು. ಅಡ್ಡ ಬಡ್ಡ ಮೊದ್ಲಿಗೆ ಅಲ್ಲಿ ತಗೊಂಡಿವಿ, ಆಮೇಲೆ ಇಲ್ಲಿಂದ ತಗೊಂಡ್ವಿ, ಹಿಂಗ್ ತಗೊಂಡ್ವಿ, ಈ ರೀತಿ ಮಾಡಬಾರ್ದು. ಇದು ಖಿಲಾಫಿ ಸುನ್ನತ್, ಇದರಿಂದ ನಿಮ್ಗೆ ಪುಣ್ಯ ಸಿಗೋದಿಲ್ಲ. ಶುಕ್ರವಾರ ದಿನ ಸುನ್ನತ್ ತರೀಕ ಇದೆ, ಸುನ್ನತ್ ಇದೆ ತೆಗಿಯೋದು. ಉಗ್ರವನ್ನು ವಾರಕ್ಕೊಮ್ಮೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ ತೆಗಿಯೋದ್ ಪ್ರಯತ್ನ ಮಾಡಿ. ಬಹಳಷ್ಟು ಮಕ್ಕಳು ಏನಂತಾರ, ಹಜರತ್ ನಮ್ಮ ಮನೆಯೊಳಗೆ ನೀಲ್ ಕಟ್ರಿಲ್ಲ, ಹಜರತ್ ಅವ್ರ ಪಕ್ಕದ ಮನೆಯವರು ಇವತ್ತು ಕೊಟ್ಟಿಲ್ಲ ಹಜರತ್. ಮದ್ರಸಲ್ಲಿ ಹುಡುಗರು, ಚಿಕ್ಕ ಹುಡುಗರು ಈ ನಮ್ಮನ್ನ ಬೆಳಿತಾರ ಉಗ್ರವನ್ನು. ಅದ ಕಾರಣ ಇರ್ತಿ ಸುನ್ನ ಸ್ವಚ್ಛತೆ ಇರ್ಬೇಕ್ರಿ. ಇದನ್ನೇ ನಮ್ಮ ಸ್ವಚ್ಛತೆ ಇಲ್ಲ ಅಂದ್ರೆ ಈಗ ಮನುಷ್ಯ ಸರಿಯಾಗಿ ಇರಂಗಿಲ್ಲ. ಹೀಗೆ ಮೊದ್ಲೇ ಮಾತಿದಾಯ್ತು. 2ನೇದು, ಮಕ್ಕಳಿನ ಬಟ್ಟೆ ಏನಿದೆ ಅದು ತಸ್ವೀರ್, ಅದರ ಒಳಗೆ ಯಾವುದೇ ಫೋಟೋವನ್ನು ಇದ್ದಿದ್ರೆ, ಈಗ ಹಾಕ್ತಾರಿಲ್ಲ, ಯಾರಾದ್ರೂ ಹೀರೋಯಿನ ಫೋಟೋ ಐತಿ ಶರ್ಟಿನ ಮೇಲೆ ಡಿಸೈನಿಂಗ್ ಬಂದಿದೆ, ಇವತ್ತು ಎಲ್ಲಾ ಫ್ರೇಮ್ ಬರಾಕ್ ಕುಂತಿದೆ. ಹೀರೋಯಿನ ಫ್ರೇಮು ಮತ್ತು ರಿತಿಕ್ ರೋಷನ್ ಮತ್ತು ಆ ಪ್ಲೇಯರ್, ಈ ಪ್ಲೇಯರ್, ಕ್ರಿಕೆಟಿನ ಪ್ಲೇಯರ್ ಅಂತ ಇಂಥ ಪ್ಲೇಯರ್ ಹೀರೋಯಿನ ಫೋಟೋ ಬರಾಕ್ ಕುಂತೈತಿ. ಅಂತ ಫೋಟೋದು, ಅಂತ ಡಿಸೈನಿಂಗ್ ಬಟ್ಟೆದು, ನಾಯಿ ಕುದುರೆ ಬೆಕ್ಕಿನ ಫೋಟೋದು ಶರ್ಟ್ ಹಾಕುಂತಾರ ಮಕ್ಕಳು. ಅದು ಹಾಕೋದು ನಮ್ಮ ಇಸ್ಲಾಂನಲ್ಲಿ ಅನುಮತಿ ಇದೆ ಇಲ್ಲ. ಇದು ತಿಳ್ಕೊರಿ ನೀವು. ಮಕ್ಕಳಿಗೆ ಮೊದ್ಲೇ ನಾವು ಹೋದ ಸಾರಿ ನಾವು ಕೇಳಿದ್ದೇವೆ ಏನಂತ, ಯಾವುದೇ ತರಹದು ಮುಖದು ತಸ್ವೀರ್ ಫೋಟೋಗಳು ಇದ್ದಿದ್ರೆ ರಹಮತಿನ ಫರಿಶ್ತೆಗಳು ಮನೆ ಒಳಗೆ ಬರೋದಿಲ್ಲ. ಮುಖದು ಏನಾದ್ರೂ ನಿಮ್ಮ ಮನೆ ಒಳಗೆ ದರ್ಗಾದ ಯಾವುದೇ ಬುಜುರ್ಗಿನ, ಅಲ್ಲಾಹನ ಸಂತಿರನಾಗ್ಲಿ, ಯಾವುದೇ ಕುದುರೆದಾಗ್ಲಿ, ಇಲ್ಲಾಂದ್ರೆ ಬೆಕ್ಕಿನಾಗ್ಲಿ, ನಾಯಿದಾಗ್ಲಿ, ಆಣಿದಾಗ್ಲಿ, ನವಿಲಿನಾಗ್ಲಿ, ಇಂತಹದು ಪ್ರಾಣಿ ಪಕ್ಷಿನ ನೀವು ಏನಾದ್ರೂ ಫೋಟೋ ಇಟ್ಟಿದ್ದೀರಪ್ಪ ಅಂದ್ರೆ ನಿಮ್ಮ ಮನೆ ಒಳಗೆ ರಹಮತಿನ ಫರಿಶ್ತೆಗಳು ಬರುವುದಿಲ್ಲ. ಇದು ಅಂತಹದ್ದು. ಈಗ ಬಟ್ಟೆ ಮ್ಯಾಲಿನ ಆ ರೀತಿ ಮುಖದು ನೀವು ಬಟ್ಟೆ ಹಾಕಿದಿರಪ್ಪ ನಿಮ್ಮ ಮಕ್ಕಳಿನ ಅಂದರೆ ಈಗ ಅಲ್ಲೇನಿ ನಮ್ಮ ರಹಮತಿನ ಫರಿಶ್ತೆಗಳು ಬರುವುದಿಲ್ಲ.
ಏನಾಗಲಿ ಇಂತಹ ಬಟ್ಟೆಗಳು ಮಕ್ಕಳಿಗೆ ಹಾಕಿನ ದೂರ ಮಾಡೋ ಪ್ರಯತ್ನ ಮಾಡಬೇಕು. ಬಟ್ಟೆ ಹಾಕ್ರಿ, ಸಿಂಪಲ್ ಆಗ್ರಿ, ಯಾವ್ದೇ ಡಿಸೈನಿಂಗ್ ಇರ್ತೈತಿ, ಬ್ಯಾಟಿದ್ ಇರ್ತೈತಿ, ಹೂವಿನ ಇರ್ತೈತಿ, ಅಂತ ಡಿಸೈನಿಂಗ್ ನಡೀತೈತಿ. ZW ಹಿಂಗಿಂತ ಬರ್ದಿದ್ವಿ. ಮುಖದು ಏನಾದ್ರೆ ಬಟ್ಟೆ ಡಿಸೈನಿಂಗ್ ಇದ್ದರೆ, ಅದ್ರ ಒಳಗೆ ಸ್ಟಿಕರ್ ಇದ್ದರೆ ಅಂತ ಬಟ್ಟೆವನ್ನು ಮಕ್ಕಳಿಗೆ ಹಾಕಬಾರ್ದು. ಇವತ್ತು ಬಹಳಷ್ಟು ನಮ್ಮ ಮುಸಲ್ಮಾನ್ ಜನರು ಚಿಕ್ಕ ಚಿಕ್ಕ ಮಕ್ಕಳಿಗೆ ಇಂತ ಶರ್ಟ್ ಅನ್ನು ಹಾಕ್ತಾರ. ಶರ್ಟ್ ನಲ್ಲಿ ಜಾಸ್ತಿ ಬರೋದು ಟಿ ಶರ್ಟ್ ಅಂತಾರಲ್ಲ, ಅದ್ರ ಒಳಗೆ ಜಾಸ್ತಿ ಬರೋದು ಡಿಸೈನಿಂಗ್ ಸ್ಟಿಕರ್. ಅದರಿಂದ ದೂರ ಮಾಡೋ ಪ್ರಯತ್ನ ಮಾಡಬೇಕು. ಈಗ ಮತ್ತು ಮೂರನೇದು, ಚಿಕ್ಕ ಮಕ್ಕಳಿಗೆ ಮದರಂಗಿ ಹಚ್ಚೋದು ಹೇಗಿದೆ? ಮದರಂಗಿ ದೊಡ್ಡವರಿಗೆ ದೂರ ಬಿಡ್ರಿ. ಚಿಕ್ಕ ಚಿಕ್ಕ ಮಕ್ಕಳಿಗೆ ಏನಾದ್ರೆ ಈಗ ರಸಂ ಗಿಸಂ ಮಾಡ್ತಿರ್ತಾರ, ಸಣ್ಣ ಸಣ್ಣ ಪುಟ್ಟ ರಸಂ ಮಾಡ್ತಿರ್ತಾರ ಮಕ್ಕಳಿಗೆ. ಈಗ ಏನಾದ್ರೆ ಮಕ್ಕಳು ಆ ಕದದು ಡೆಹಲೀಸ್ ಏನಿದೆ, ಬಾಕ್ಲವನ್ನು ಅವ್ರು ಹೊರಗಡೆ ಹೋಗಿದ್ರೆ ರಸಂ ಮಾಡ್ರಿ ಅವ್ರಿಗೆ. ಬಿಸ್ಮಿಲ್ಲಾ ಖಾನೆ ದೋಸಾ ಕುಂತಿದಾರ, ರಸಂ ಮಾಡ್ರಿ ಅವ್ರಿಗೆ. ಏನಾದ್ರೆ ಹುಡುಗರ ಮಕ್ಕಳಿಗೆ ಅದೇ ಅಂತ ಇದೆ, ಏನಾದ್ರು ಖತವನ ರಸಂ ಬಂತು ಅವಾಗ ರಸಂ ಮಾಡ್ರಿ. ಅವಾಗ ಹೆಣ್ಣು ಮಕ್ಕಳು ಬಂದು ಬರೀ ರಸಂ ಮಾಡಿ ಹೋಗಿಲ್ಲ, ಮೆಹಂದಿ ತಗೊಂಡ್ ಬಾ, ಮದರಂಗಿ ತಗೊಂಡ್ ಬಾ, 5 ಹೆಣ್ಣು ಮಕ್ಕಳು ಕುಂದರ್ಬೇಕು, 5 ಮಂದಿ ಬಟ್ಟೆ ಹಿಡಿದು ಹಚ್ಚಬೇಕು, ಈ ರೀತಿ ಬಡಿಮಾ ಚಿಚಾಣಿ ಮುಮಾಣಿ. ಅವ್ರು ಎಷ್ಟು ಎಲ್ಲಾ ವಯಸ್ಸು ಕಳೀದ್ರಿ, ಇನ್ನೂರಿಗೆ ಬುದ್ಧಿ ಎಲ್ಲೈತಿ ಎಲ್ಲ ಇರ್ತೈತಿ ಅವ್ರದ್ದು. ಈ ರೀತಿ ಪರಿಸ್ಥಿತಿ ಇವತ್ತು ಬಡಿಮಾ ಚಿಚಾಣಿ ಮುಮಾಣಿ ಇರ್ತೈತಿ. ಶರೀಯತ್ನಲ್ಲಿ ಏನಿದೆ, ನೀವು ಏನಾದ್ರೆ ಮದರಂಗಿ ಹಚ್ತೀರಪ್ಪ ಅಂದ್ರೆ ನಿಮ್ಮ ಹೆಣ್ಣು ಮಕ್ಕಳಿಗೆ ಚಿಕ್ಕ ಚಿಕ್ಕ ಹುಡುಗಿಯರಿಗೆ ಹಚ್ಚ್ರಿ, ಅನುಮತಿ ಇದೆ. ಆದ್ರೆ ಹುಡುಗರಿಗೆ ಹಚ್ಚೋದು ಹರಾಮ್ ಇದೆ, ನಾ ಜಾಯಿಜ್ ಇದೆ, ಹಚ್ಚಬಾರ್ದು. ಇವ್ರಿಗೆ ಹಚ್ಚ್ರಿ. ಚಿಕ್ಕ ಶಾದಾಮಿ ಅನುಮತಿನೇ ಇಲ್ಲ, ಪುರುಷರಿಗೆ ಯಾವುದೇ ಕಾರಣಕ್ಕೆ ಅನುಮತಿನೇ ಇಲ್ಲ ಹಚ್ಚೋದು ಮದರಂಗಿ. ನೀವು ರಸಂ ಅಂತ ಹೇಳ್ತೀರಾ, ನೀವು ರಸಂ ಯಾವುದೇ ಕಾರಣಕ್ಕೆ ರಸಂ ಅದೇ ರಸಂ ಮಾಡ್ರಿ. ನೀವು ಯಾರ್ತಿ ಮಾಲಿ ಹಾಕಿದ್ದೀರಾ, ಅದು ಏನು ಪರೋಡ ಹಚ್ಬೇಕಾದ ಅದು ಏನು ರಸಂ ಮಾಡಿದ್ರ ಅಷ್ಟೇ. ಅದು ಕುತ್ಕೊಂಡು ನೀವ್ ಏನಾದ್ರೆ 5 ಮಂದಿ ಹೆಣ್ಮಕ್ಳು ಬಟ್ಟೆ ಹಿಡಿಯೋದು ಹಚ್ಚಾಕೊಂಡಿದಾರ ಹೇಳ್ಕೊಂತ ಅಬು ಲೀಲಿ ಲಾಲು ಲೀಲಿ ಅನ್ನಂತ. ಇದು ಇಸ್ಲಾಂ ನಲ್ಲಿ ಅನುಮತಿ ಇಲ್ಲ, ಪುರುಷರಿಗೆ ಮದರಂಗಿ ಹಚ್ಚೋದು ಅನುಮತಿ ಇಲ್ಲ. ಇವತ್ತು ನಮ್ಮ ಯುವಕರಿಗೆ, ಚಿಕ್ಕ ಹುಡುಗರಿಗೆ ಅಂತದ್ ಸಂದರ್ಭ ಬಂದ್ರೆ ಹೆಣ್ಣು ಮಕ್ಕಳಿಗೆ ಬಹಳ ಅವಶ್ಯಕತೆ ಇದ್ದಿತ್ತು ಶರೀಯತ್. ಅವರು ನೆನಪಿಟ್ಕೋಬೇಕು, ಚಿಕ್ಕ ಹುಡುಗರಿಗೆ ಮದರಂಗಿ ಹಚ್ಚಬಾರ್ದಂತೆ ನಮ್ಮ ಇಸ್ಲಾಂ ನಲ್ಲಿ ಅನುಮತಿ ಇಲ್ಲ. ಹಚ್ಚಿದ್ರೆ ಪಾಪಿ ಆಗ್ತಾರ. ಈಗ ಚಿಕ್ಕ ಹುಡುಗರಿಗೆ ಅನುಮತಿ ಇಲ್ಲ ಅಂದ್ರೆ ಮತ್ತು ದೊಡ್ಡರಿಗೆ ನಾವು ಯಾವ ರೀತಿ ಹಚ್ಚಬೇಕು, ಹಚ್ಚಬಾರದು. ದೊಡ್ಡರಿಗೆ ಅವ್ರ ಮದ್ವೆ ಇದ್ದಿದ್ರೆ ಅವ್ರು ಏನ್ ಮಾಡ್ಕೋಬೇಕು, ಆ ರೀತಿ ಹಚ್ಕೋಬಾರ್ದು. ಮದರಂಗಿ ಬರೀ ಹೆಣ್ಣು ಮಕ್ಕಳಿಗೆ ಅಷ್ಟೇ ಇದೆ. ಯಾಕೆಂದ್ರೆ ಈಗ ಹೆಣ್ಣು ಮಕ್ಕಳು ಅದೇನಾದ್ರೆ ಮದರಂಗಿ ಹಚ್ಚಂಗಿಲ್ಲಪ್ಪ ಅಂದ್ರೆ ಈಗ ಪುರುಷರು ಮತ್ತು ಹೆಣ್ಣು ಮಕ್ಕಳ ಕೈ ಒಳಗೆ ವ್ಯತ್ಯಾಸ ಏನಾಯ್ತು? ಹೆಣ್ಣು ಮಕ್ಕಳಿನ ಕೈ ಅನ್ನೋದು ಗೊತ್ತಾಗ್ಬೇಕಿಲ್ಲ. ನಾನು ಒಂದು ಸಾರಿ ಪುಸ್ತಕ ಓದಾ ಕುಂತಿದ್ದೆ, ಅದ್ರ ಒಳಗೆ ಬಂತು ಸಿಕ್ರೀನ್ ಅಂತ. ಹುಜೂರ್ ಸಲ್ಲಲ್ಲಾಹು ಒಂದ್ ಸಾರಿ ಊಟವನ್ನು ಮಾಡಕ್ ಕುಂತ್ರಿ, ಯಾವುದೇ ವಸ್ತುವನ್ನು ಇತ್ತು ಎಲ್ಲಾರು ಕೈ ಹಾಕಿ ತಗೊಳಕ್ ಕುಂತಿದ್ರು. ಅದರ ಒಳಗೆ ಒಂದು ಹೆಣ್ಣು ಮಗಳಿನ ಕೈ ಬಂತು, ಅದು ಕೈ ಎಲ್ಲಾ ಖಾಲಿ ಇತ್ತು. ಕೈ ಹಿಡಿದು ಕೇಳಿದ್ರು ಅವರು, ಇದು ಯಾರ್ದು ಕೈ? ಅವಾಗ ಹೆಣ್ಣು ಮಗಳು ಹೇಳಿದ್ರು, ಹುಜೂರ್ ಯಾರ ರಸೂಲುಲ್ಲಾಹ್, ನಂದು ಕೈ. ಎಷ್ಟರಾಗ್ಲಿ ನಿಮ್ಮ ಕೈಗೆ ಮದರಂಗಿ ಹಚ್ಚೋದ್ ಪ್ರಯತ್ನ ಮಾಡ್ರಿ. ಏಕೆಂದ್ರೆ ಪುರುಷರ ಹಂಗೆ ನಿಮ್ಮ ಕೈ ಕಾಣಕ್ ಕುಂತಿದೆ, ವ್ಯತ್ಯಾಸ ಇರಬೇಕು. ಪುರುಷರ ಕೈ ಮತ್ತು ಹೆಣ್ಣು ಮಗಳಿನ ಕೈವನ್ನು ವ್ಯತ್ಯಾಸ ಇರಬೇಕು. ಅದಕ್ಕೆ ಚಿಕ್ಕ ಮಕ್ಕಳಿಗೆ ಮದರಂಗಿ ಹಚ್ಚಬಾರದು, ಅನುಮತಿ ನಿಮ್ಗಿಲ್ಲ. ಚಿಕ್ಕ ಹುಡುಗರಿಂದ ತಗೊಂಡು ಮದ್ವೆ ಆಗಿ ನಂತರ ತಗೊಂಡು ಸಾಯ ತನಕ ನೀವು ಪುರುಷರು ಹಚ್ಕೋಬಾರ್ದು ಮದರಂಗಿ. ಈಗ 4ನೇದು ನೋಡ್ರಿ, ಏನಂತ ಆತ್ಮಗಳು ಮನೆಯಲ್ಲಿ ಬರ್ತಾವ ಪ್ರಶ್ನೆ ಮಾಡಿದ್ರು. ಹಜರತ್ ನಮ್ಮ ಅಜ್ಜಿಯರು ಹೇಳಿದ್ರು, ಈ ರೀತಿ ಆತ್ಮಗಳು ಮನೆಯಲ್ಲಿ ಬರ್ತಾವ, ಇದು ನಿಜ ಇದೆ ಇಲ್ಲ ಅಂತ ಒಬ್ರು ಪ್ರಶ್ನೆ ಮಾಡಿದ್ರು. ಹೌದು, ನಿಮ್ಮ ಮನೆಯೊಳಗೆ ಆತ್ಮಗಳು ಬರ್ತಾವ. ಅದು ಬರೋದು ದಿನ ಯಾವುದು? ಶೇಖುಲ್ ಇಸ್ಲಾಂ ಕಶಫ್ ಗರಾಯಿಬ್ ಮತ್ತು ಖಜಾನಲ್ಲಿ ಇದು ಮನ್ಕುಲ್ ಬರ್ದಿದ್ದಿದೆ. ಏನಂತ, ನಿಮ್ಮ ಮನೆಯೊಳಗೆ ಆತ್ಮಗಳು ಬರ್ತಾವ್. ಯಾವ್ದು ದಿನದಲ್ಲಿ ಬರ್ತಾವ್? ಶುಕ್ರವಾರ ರಾತ್ರಿ. ಯಾವುದು? ಶುಕ್ರವಾರ ರಾತ್ರಿ. ಆ ಶುಕ್ರವಾರ ರಾತ್ರಿಯಲ್ಲಿ ಆತ್ಮಗಳು ನಿಮ್ಮ ಮನೆಯೊಳಗೆ ಬರ್ತಾವ್. ಮತ್ತು 2ನೇದು ಹಬ್ಬದ ದಿನದಲ್ಲಿ. 3ನೇದು ಯೋಮೆ ಆಶುರಾ, ಇದು ಮುಹರಮಿನ 10ನೇ ದಿನ ಏನಿದೆ ಆ ದಿನದಲ್ಲಿ ಆತ್ಮಗಳು ನಿಮ್ಮ ಮನೆಯೊಳಗೆ ಬರ್ತಾರೆ. ಅವರು ಮನೆಯಲ್ಲಿ ಮೊಮಿನೆ ಕಾಮಿನ ಆತ್ಮಗಳು ಮನಿ ಸಮೀಪ ಬಂದು ಆ ಬಾಕ್ಲ ಏನಿದೆ ಹೊರಗಡೆ ನಿಂತು ದುಃಖನಿಂದ ಒದರಿ ಹೇಳ್ತಾರಂತೆ ಆತ್ಮಗಳು. ನಮ್ಮ ಹಿರಿಯರು ಚಿಕ್ಕವರು ಏನ್ ಮರಣ ಹೊಂದಿದ್ದಾರೆ, ಸತ್ತಿದ್ದಾರೆ, ಅವ್ರದ್ದು ಆತ್ಮಗಳು ನಮ್ಮ ಕದದ ಮುಂದೆ ಬಂದು ಮನಿ ಮುಂದೆ ನಿಂತು ಅವ್ರು ಹೇಳ್ತಾರಂತೆ. ಏನಂತ? ಐ ನನ್ನ ಮನಿದ ಕುಟುಂಬಗಳು, ಐ ನನ್ನ ಮಕ್ಕಳು, ಐ ನನ್ನ ಹೆಂಡತಿ, ಐ ನನ್ನ ಸೊಸಿ, ಐ ನನ್ನ ಮಗನೇ, ನಮ್ಗೆ ಮರೆದಿದ್ದೀರಾ? ನಮ್ಮ ಹೆಸರಿಂದ ಏನಾದ್ರೆ ಸತ್ಕ ಕೊಡ್ರಿ ಅಲ್ಲ, ನಮ್ಮ ಹೆಸರಿಂದ ಏನಾದ್ರೆ ದಾನ ಮಾಡಿ ನಮ್ಮ ಮೇಲೆ ರಹೀಮ್ ಮಾಡ್ರಿ ಅಲ್ಲ, ನಮ್ಗೆ ಶಿಕ್ಷೆಯಿಂದ ಬಿಡಿಸ್ರಿ ಅಲ್ಲ ಅಂತೂ ಅಳದು ಹೇಳ್ತಾರಂತೆ ಅವರು. ದುಃಖದಿಂದ ಬಂದು ಆತ್ಮಗಳು ಬಂದು ಮನಿ ಮುಂದೆ ಬಂದು ಹೇಳ್ತಾರಂತೆ ಅವರು, ಇಷ್ಟು ಲಗು ನಮ್ಗೆ ಮರೆದಿದ್ದೀರಾ ನೀವು? ಏಕೆ ನಮ್ಗೆ ಯೋಚನೆ ಮಾಡಕ್ ಕುಂತಿಲ್ಲ ನೀವು? ನಮ್ಮ ಹೆಸರಿಂದ ಏನಾದ್ರೆ ದಾನ ಮಾಡ್ರಿ ಅಲ್ಲ, ನಾವು ಬಹಳ ದುಃಖದಲ್ಲಿದ್ದೀವಿ, ನಾವು ಬಹಳ ಶಿಕ್ಷೆಯಲ್ಲಿ ಇದ್ದೀವಿ. ಆತ್ಮಗಳು ಈ ದಿನದಲ್ಲಿ ಯಾವ್ದಾದ್ರು ದಿನ ಅಂತ ಹೇಳಿದ್ದಾರೆ? ಶುಕ್ರವಾರ ರಾತ್ರಿಯಲ್ಲಿ ಆತ್ಮಗಳು ಮನೆಯಲ್ಲಿ ಬರ್ತಾವ್.
ಮತ್ತು ಹಬ್ಬ ದಿನದಲ್ಲಿ ಮತ್ತು ಯೋಮೆ ಆಚುರ ದಿನದಲ್ಲಿ ಆತ್ಮಗಳು ಮನೆಗಳು ಬರ್ತಾರಂತೆ. ಅದಕ್ಕೆ ಕಾರಣ ನೀವು ಏನದಾರ ನಮ್ಮ ಪುರುಷರು ಹೆಣ್ಣು ಮಕ್ಕಳು ಮನೆಯಲ್ಲಿ ಎಷ್ಟಲ್ಲಾಗ್ಲಿ ಅವ್ರದ್ದು ಹೆಸರಿಂದ ದಾನ ಮಾಡಿ ಬಡವರ ಜನಕ್ಕೆ ಕೊಡೋದ್ ಪ್ರಯತ್ನ ಮಾಡಬೇಕು. ಅವ್ರ ಹೆಸರಿಂದ ಕುರಾನ್ ಶರೀಫ್ ತಸ್ಬಿಯಾತ್ ಓದಿ ಅವ್ರ ತನಕ ಮುಟ್ಟಿಸೋದ್ ಪ್ರಯತ್ನ ಮಾಡಬೇಕು. ಇದು ಡೈಲಿ ಶುಕ್ರವಾರ ಅವ್ರದ್ದು ಕೆಲಸನೇ ಇದೆ. ಮನೆ ಸಮೀಪ ಬಂದಿರ್ತಾರ ಅವ್ರು. ನಾವ್ ಏನ್ ತಿಳ್ಕೊಂಡ್ವಿ, ನಮ್ಮ ಅಪ್ಪಾಜಿ ಸತ್ತಿದ್ರೆ ಬಿಡಪ್ಪ, ಎಲ್ಲೇ ಬರ್ಬೇಕು, ಎಲ್ಲಿ ನೋಡ್ಬೇಕು. ವಾರಕ್ಕೊಮ್ಮೆ ಬಂದು ನೋಡಕ್ ಕುಂತಿದಾರ ನನ್ನ ಮಗಳಿನ ಮನೆಯವರು. ಇವ್ರಿಗೆ ಗೊತ್ತಿಲ್ಲ, ಇವ್ರಿಗೆ ಗೊತ್ತಿಲ್ಲ ಗಂಡ ಸತ್ತಿದಾನ. ಆದ್ರೆ ಗಂಡ ಇಲ್ಲಪ್ಪ ನನ್ಗೆ ಹೋಗಿದಾನಂತ ಮನೇಲಿ ವಾರಕ್ಕೊಮ್ಮೆ ಬಂದು ತನ್ನ ಹೆಂಡತಿಗೆ ನೋಡಕ್ ಕುಂತಿದ್ದಾನೆ ಗಂಡ, ಆದ್ರೆ ಇವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಏನಿದ್ದಾರೆ ಇದ್ದಂಗೆ ವಲ್ಮಾಯ ಕರಾಮ್ ಹೇಳಿದ್ದಾರೆ, ಅವರು ಮುತ್ತಕೀನ್ ಸಾಲಿ ಏನಿದ್ದಾರೆ ಮುಮಿನೆ ಕಾಮಿಲ್ ಆತ್ಮಗಳು ಅಲ್ಲಾಹನ ಕಡೆ ಶುಕ್ರವಾರ ದಿನ ಕೇಳ್ಕೊಂತಾರೆ. ಅಯ್ಯಲ್ಲ ನಮ್ಗೆ ಚುಟ್ಟಿ ಕೊಡೋಯ ಅಲ್ಲ, ಅಯ್ಯಲ್ಲ ನಮ್ಗೆ ಚುಟ್ಟಿ ಕೊಡೋಯ ಅಲ್ಲ, ನಾವು ಹೋಗ್ಬೇಕು. ಹೇಗೆ ಅವ್ರಿಗೆ ಚುಟ್ಟಿ ಸಿಗ್ತೈತಿ, ಅವ್ರ ಮೊದಲಿಗೆ ತನ್ನ ಸಮಾಧಿ ಕಡೆ ಬರ್ತಾರಂತೆ. ಸಮಾಧಿ ಕಡೆ ಬಂದಿದ ನಂತರ ಆಮೇಲೆ ಮನಿ ಕಡೆ ಬರ್ತಾರಂತೆ ಅವ್ರು. ಅದ ಕಾರಣ ಮನೆಯವರು ಏನಿದ್ದಾರೆ ಎಷ್ಟರಾಗ್ಲಿ ಅವ್ರ ಹೆಸರಿಂದ ದೌರ್ದೇ ಪಾಕ್ ಕುರಾನೆ ಪಾಕ್ ಒಂದು ಓದಿ ಅವ್ರ ತನಕ ಮುಟ್ಟಿಸೋ ಪ್ರಯತ್ನ ಮಾಡ್ರಿ. ಸತ್ಕಾ ಕೊಡ್ರಿ, ಬಡವರ ಜನರಿಗೆ ದಾನ ಮಾಡ್ರಿ, ಅವ್ರ ತನಕ ಮುಟ್ಟಿಸ್ರಿ. ಇದು ಯಾರ್ದು ಮಕ್ಕಳಿನ ಹಕ್ಕು. इस तरह जुम्मा के दिन रात में क्या है, रूहें आती है मोमिन कामिल की. रूहें आकर घर के सामने खड़े होकर, दहलीज के सामने खड़े होकर बोलती कि चिल्ला कर, हमें कुछ तो सदका करो, हमें कुछ तो ये करो, हमें भूले गया, हमारे ऊपर मेहरबानी करो कर बोलते थे हर जुम्मा की बात, हर जुम्मा की रात, ईद की दिन और योम आशुरा की दिन. ये 3 दिन क्या है देखो, इस दिन आत्मा आकर घरों में इसलिए पूछते हैं. ठीक है, तो घर के औरतें इसमें खास करके ख्याल रख लो. आत्मा आती रहती उनकी. हाँ जी. तो फिर उसके बाद ಈಗ ಜಂಜಮಿನ ನೀರು ಯಾವ ರೀತಿ ಕುಡಿಬೇಕು. ಮೊನ್ನೆ ಬಹಳಷ್ಟು ಇದಕ್ಕಿಂತ ಮುಂಚೆ, ಯಾಕಂದ್ರೆ ನಮ್ಮ ಊರಿಂದ ಒಬ್ರು ಅಬ್ದುಲ್ ರಹಮಾನ್ ಸಾಬ್ರು ಉಮ್ರಾಗ್ ಹೋಗಿ ಬಂದಿದ್ರು. ಎಷ್ಟೋ ಮನೆಗಳಿಗೆ ಅವರು ನೀರನ್ನು ಹಂಚಿದ್ರು, ಜಂಜಮ್ ನೀರನ್ನು ಕೊಟ್ಟಿದ್ರು, ಯಾಕಂದ್ರೆ ಕುಡಿಲಿ ಎಲ್ಲಾರು ಅಂತ. ಹೀಗೆ ಎಷ್ಟೋ ಮನೆಗಳಿಗೆ ಅವರು ಯಾರ್ಯಾರು ಪರಿಚಿತ ಎಲ್ಲರೂ ಕೊಟ್ಟಿದ್ರು. ಅಲ್ಹಮ್ದುಲಿಲ್ಲಾ. ಯಾರ್ಯಾರ ಮನೆಗಳಿಗೆ ಜಂಜಮ್ ನೀರು ಕೊಡಲಾಗಿದೆ, ಯಾರ್ಯಾರು ಸಿಕ್ಕಿದೆ, ಬಹಳ ಜನ ಇದ್ರೆ ಗೊತ್ತಿಲ್ಲ ಜಂಜಮ್ ನೀರು ಹೇಗೆ ಕುಡಿಬೇಕು ಅನ್ನೋದು. ಇದು ನಾವು ಕುಡಿಯೋದು ನೀರು ಮನೆಯಲ್ಲಿ ಮತ್ತು ಜಂಜಮ್ ನೀರು ಕುಡಿಯೋದು ಬಹಳ ವ್ಯತ್ಯಾಸ ಇದೆ. ಮನೆಯಲ್ಲಿ ಇರುವ ನೀರು ನೀವು ಏನಾದ್ರೂ ಕುಡಿಬೇಕಂದ್ರೆ ಕುಂತು ನೀವು ಕುಡಿಬೇಕು. ಏನಿದೆ ಕುಂದ್ರಕೊಂಡು 3 ಉಸಿರಾಟ ಒಳಗೆ ನೀವು ಕುಡಿಬೇಕು. ಒಂದು ಉಸಿರಾಟನಲ್ಲಿ ಕುಡಿತಿದ್ದೀರಾ ಮತ್ತು 2ನೇ ಉಸಿರಾಟ 3 ಸಾಸ್ ಕರೆಗೆ ಬೋಲ್ತೇವೆ. ಮನೆಯಲ್ಲಿ ಕುಡಿಯುವ ನೀರು ಏನಿದೆ ಅದು 3 ಸಾರಿ ಕುಂತಿ ಕುಡಿಬೇಕು. ಆಬೆ ಜಂಜಮ್ ಏನಿದೆ ಕುಂತಿ ಕುಡಿಬಾರ್ದು, ನಿಂದ್ರಕೊಂಡು ಕುಡಿಬೇಕು. ಅದು ನಿಂತಲ್ಲೇ ಕುಡಿಬೇಕು, ಕುಂದರ್ಕೊಂಡು ಕುಡಿಬಾರ್ದಂತೆ ಆಬೆ ಜಂಜಮ್. ಆಬೆ ಜಂಜಮ್ ನೀರ್ ಏನಿದೆ ಆ ನೀರ್ ಕುಡಿದ ಮುಂಚೆ ಒಂದು ನೀವು ಯಾವುದೇ ಒಳ್ಳೆವಾದ ನಿಯತ್ ಮಾಡ್ಕೋಬೇಕು. ನೀವು ಯಾವ್ದು ನಿಯತ್ ಮಾಡಿ ಕುಡಿತೀರಾ ಆ ನಿಯತ್ತಿನ ಪ್ರಕಾರ ಆಬೆ ಜಂಜಮ್ ಸತ್ಕಿನಿಂದ ನಿಮ್ಮ ನಿಯತ್ತಿನ ಪ್ರಕಾರ ನಿಮ್ಮ ಆ ದುವಾವನ್ನು ಕಬೂಲಾಗ್ತಿದೆ ಅಂತೆ. ಈಗ ನೀವು ಅನಾರೋಗ್ಯ ಆಗಿದ್ದೀರಾ, ನಿಮ್ಮ ಒಳಗೆ ಹೊಟ್ಟಿನೂ ಜಾಸ್ತಿ ಏನಾದ್ರೂ ಇದೆ, ಏನಾದ್ರೆ ಜ್ವರ ಜಾಸ್ತಿ ಇದೆ, ಹಾಗೇನಾದ್ರೂ ದೊಡ್ಡವಾದ ರೋಗ ಇದೆ, ಅಲ್ಲನ್ ಕಡೆ ಆ ಆಬೆ ಜಂಜಮ್ ನೀರ್ ಕುಡಿದ ಮುಂಚೆ ನಾವು ದುವಾ ಕೇಳ್ಕೋಬೇಕು. ಅಯ್ಯಲ್ಲ ಈ ನೀರಿನಿಂದ ಎಲ್ಲ ನನ್ನ ಹೊಟ್ಟೆಲಿರುವ ಎಲ್ಲ दूरವನ್ನು ಮಾಡು या अल्लाह. आबे जमजम की फजीलत जी है, ये मक्का का मुकद्दस पानी है. इस तरह पानी कौन से दुनिया के मूले में जगह में जाकर ढूंढो, कहां भी नहीं मिलता आपको. तो ये आबे जमजम फजीलत ऐसी बताई गई है. हर पानी का एक कानून बताया गया, मगर आबे जमजम के वास्ते चाहिए बताया गया. ಪುರುಷರು ಏನಾದ್ರೂ ನೀರು ಕುಡಿಬೇಕಂದ್ರೆ ಆಬೆ ಜಂಜಮ್ ತಲೆ ಮೇಲಿಂದ ಟೋಪ್ಗೆ ತೆಗೆದು ಕುಡಿಬೇಕು. ಹೆಣ್ಣು ಮಕ್ಕಳು ಏನಾದ್ರೂ ಕುಡಿಬೇಕಂದ್ರೆ ದುಪಟ್ಟ ತೆಗೆದು ನೀರು ಕುಡಿಬೇಕು. ನಿಂತಲೇ 3 ಸಾಸಿನಿಂದ ಉಸಿರಾಟ ಕುಡಿಬೇಕು. ನೀರ್ ಏನಾದ್ರೂ ಕುಡಿಯಾಕ ಕುಂತಿರಪ್ಪ ಅಂದ್ರೆ ಬಿಸ್ಮಿಲ್ಲಾ, ಕುಡಿದ ನಂತರ ಅಲ್ಹಮ್ದುಲಿಲ್ಲಾ ಅಂತ ಈ ರೀತಿ ಹೇಳಬೇಕು. ठीक है, ಇದು ಆಬೆ ಜಂಜಮಿನ. ಏನಾದ್ರೂ ನಿಮ್ಮ ಒಳಗೆ ನೀರಿದ್ರೆ ನೀವು ಮಿಕ್ಸ್ ಮಾಡಿ ಕುಡಿಯಾಕ ಕುಂತಿರಪ್ಪ ಅಂದ್ರೆ ಕುಂತಲ್ಲಿ ಕುಡಿಯಾಕ ಹೋಗ್ಬೇಡ್ರಿ, ನಿಂದ್ರಕೊಂಡು 3 ಉಸಿರಾಟ ನಂತರ ನೀರು ಕುಡೀರಿ. ನಿಯತ್ ಮಾಡಿ ಕುಡೀರಿ, ಏನಾದ್ರೂ ಒಳ್ಳೆವಾದ ನಿಯತ್ ಮಾಡಿ ನೀರು ಕುಡಿದ ಪ್ರಯತ್ನ ಮಾಡ್ರಿ. ಮತ್ತು 5ನೇದು ಹೈಜ್ और नफास वाली को अजान का जवाब देना. ಹೈಜ್ ನಲ್ಲಿ ಇರ್ತಾರ, ನಫಾಸ್ ನಲ್ಲಿ ಇರ್ತಾರ. ठीक है, ಅದು ಪೀರಿಯಡ್ಸ್ ದಿನ ಅಂತ ಹೇಳ್ತಾರೆ. ಹೆಣ್ಣು ಮಕ್ಕಳಿನ 10 ದಿನ ಆ ರೀತಿ ಏನ್ ದಿನ ಬರುತ್ತೆ ಡೇ ಅದು ಅವ್ರಿಗೆ ಹೈಜ್ ಅಂತಾರ. ನಫಾಸ್ ಅಂದ್ರೆ ಯಾರು ಮಕ್ಕಳು ಹುಟ್ಟಿ ಬಂದಿರ್ತಾರ 40 ದಿನ ತನಕ ಅದಕ್ಕೆ ನಫಾಸ್ ಅಂತ ಹೇಳ್ತಾರೆ. ಈ ದಿನದಲ್ಲಿ ಅವ್ರು ಏನ್ ನಾಪಾಕಿರ್ತಾರ ಆ ದಿನದಲ್ಲಿ ಅಜಾನಿನ ಉತ್ತರ ಕೊಡಬಹುದು ಇಲ್ಲ. ಇಂತ ಹೆಣ್ಮಕ್ಕಳು ಅಜಾನಿನ ಉತ್ತರವನ್ನು ಕೊಡೋದು ಏನು ಕೊಡ್ಬೇಕಂತ ಏನಿಲ್ಲ, ಕೊಟ್ಟಿದ್ರ ನಡೀತೈತಿ. ಆದ್ರೆ ಅವ್ರು ಹೇಳತಾರ ಹಂಗೇನಾದ್ರೆ ಕೊಟ್ಟಿದ್ರೆ ನಡೀತೈತಿ. ಈಗ ರೂಢಿ ಆಗ್ಬಿಟ್ಟೈತಿ ಅಜಾನ್ ಉತ್ತರ ಕೊಡೋದು. ಅಜಾನ್ ಕೊಟ್ಟಿದ್ರು ಈಗ ನಮ್ಗೆ ರೂಢಿ ಆಗಿದೆ ಅಜಾನ್ ಉತ್ತರ ಕೊಡೋದು. ಈಗ ನಾಪಾಕ್ನಲ್ಲಿ ಇದಾರ, ಆದ್ರೆ ಅಜಾನ್ ಉತ್ತರ ಕೊಡೋದು. ಹಂಗೇನಾದ್ರೆ ನೀವು ಉತ್ತರ ಕೊಟ್ಟಿದ್ರೆ ನೀವು ಪಾಪಿ ಆಗೋದಿಲ್ಲ ಅಂತ ಹೇಳಕ್ ಕುಂತಿದಾರ ಅವ್ರು. ಮತ್ತು ಮುಂದು ಈಗ ನಾಪಾಕ್
ನಾವು ಇದ್ದಿದ ನಂತರ ನಮ್ಮ ತಲೆ ಮೇಲೆ ದುಪ್ಪಟ್ಟ ಇತ್ತು, ನಮ್ಮ ಬಟ್ಟೆ ಇತ್ತು, ಆ ಬಟ್ಟೆನಿಂದ ಕುರ್ಆನ್ವನ್ನು ಹಿಡಿಯೋದು ಅನುಮತಿ ಇದೆಯಿಲ್ಲ, ಇಡಬಹುದು ಇಲ್ಲ. ಹೆಣ್ಮಕ್ಳು ಮನೆಯಲ್ಲಿ ಅವ್ರು ನಾಪಾಕಿರ್ತಾರ, ಅದೇ ಬಟ್ಟೆ ಅವ್ರ ಮೈ ಮೇಲೆ ಹಾಕೊಂಡಿರ್ತಾರ. ಈ ಕುರಾನ್ ಏಬಸ್ಸನ್ನು ಇಡಬೇಕಂದ್ರೆ ಅನುಮತಿ ಕುರಾನ್ ಜಿಕ್ರ್ ಏನಿದೆ, ಅವ್ರು ದುಪಟ್ಟ ಹಾಕಿ ಅವ್ರು ಏನಾದ್ರು ಇಟ್ಟಿದ್ರಪ್ಪ, ಹೀಗೆ ಅವ್ರಿಗೆ ಗೊತ್ತಿಲ್ಲ, ತೊಳೆದಿರ ಇಲ್ಲ ಅಂತ ಗೊತ್ತಿಲ್ಲ, ನಾಪಾಕ್ ನಲ್ಲಿ ಹಾಕೊಂಡಿದ್ರು ಅವ್ರು. ಈಗ ವಜು ಇಲ್ಲ ಅಂದ್ರೆ ಕುರಾನ್ಗೆ ನಾವು ಯಾವುದೇ ಬಟ್ಟೆ ತಗೊಂಡು ಈ ರೀತಿ ಎಬಸ್ಬೇಕು ಅನುಮತಿ ಇದೆ. ಅವ್ರು ಹಾಗೆ ನಾಪಾಕ್ ನಲ್ಲಿ ಇದ್ದಿದ್ದು ಬಟ್ಟೆ ಹಾಕೊಂಡು ಆ ದುಪ್ಪಟ್ಟವನ್ನು ಹಾಕೊಂಡು ತೊಳೆದಿಲ್ಲ, ಹಾಗೆ ಅವರು ಆ ದುಪ್ಪಟ್ಟನಿಂದ ಕುರಾನ್ ಹಿಡಿದಾರಪ್ಪ ಅಂದ್ರೆ ಅದು ಹಿಡಿಯೋದು ಏನಿದೆ ಹರಾಮ್ ಇದೆ. ನಾಪಾಕ್ ನೀವು ಇದ್ದಿದ ನಂತರ ನಿಮ್ಮ ಬಟ್ಟೆನೆ ನಾಪಾಕ್ ಆಯ್ತು, ಅದೇ ಬಟ್ಟೆನಿಂದ ಕುರಾನ್ವನ್ನು ಮುಟ್ಟಬಾರದು. ಅದೇ ಬಟ್ಟೆಯಿಂದ ನೀವು ಕುರಾನ್ವನ್ನು ಈ ರೀತಿ ಇಲ್ಲಿ ಕುರಾನ್ ಐತಿ ಅದ್ರ ಮೇಲೆ ಬಟ್ಟೆ ಹಾಕೊಂಡು ಎಬ್ಬಸಿಟ್ಟಿದ್ರೆ ನಡೀತೈತಿ, ಆ ರೀತಿ ನಿಮ್ಮ ಮೇಲೆ ಅನುಮತಿ ಇಲ್ಲ ನಾಪಾಕ್ ಇದ್ದಿದ ನಂತರ. ಇದು ಮೊದಲಿಗೆ ತಿಳ್ಕೊಬೇಕು ಹೆಣ್ಮಕ್ಳು. ಮತ್ತೆ ಹೇಳಾಕುತ್ತಿದಾರ ಅವರು ರೀತಿ ನಮ್ಮ ನಿಯತ್ ನೀವು ಯಾವುದೇ ಪರ್ಪಸ್ ಇರ್ಬೇಕಂದ್ರೆ ನಿಮ್ಮ ನಿಯತ್ ನೀವು ಕಡ್ಡಾಯ ಸ್ವಚ್ಛತೆ ಇಟ್ಕೊರಿ. ಹಾ, ಇನ್ನಮಲ್ ಆಮೇಲೆ ಬಿನ್ನಿಗ್ಯಾತಿ ವೈನ್ಯಮ ನಿಕುಲಿಮ್ರಿ ಮಾನವ, ಅಲ್ಲೇ ಜಬಾ ಮಾಡಿದವ್ರ ಉದ್ದೇಶ ಏನಿತ್ತು, ಬರೋರು ಜನರು ಏನಿದಾರ ಅಲ್ಲಿಂದ ದೂರಿಂದ ಈಗ ಬಂದು ಭೇಟಿ ಆಗಿರ್ತಾರ, ಮಧ್ಯಾಹ್ನ ಸಮಯದಲ್ಲಿ ಬಂದು ಹಾಗೆ ಹೋಗಬಾರ್ದು. ಸ್ವಲ್ಪ ಊಟ ಮಾಡಬೇಕು. ಈಗ ಯಾರಾದ್ರೂ ಬಿಗ್ರ ಬಂದ್ರೆ ಅಣ್ಣ ಸಾರಿ ಉನ್ನಸ ಅವ್ರಿಗೆ ಕಳ್ಸಿದ್ರೆ ಚಲೋ ಆಗ್ತೈತಿ. ಮತ್ ನಾತ್ರ ಈಗ ಎಷ್ಟಾದ್ರು ಒಳ್ಳೆವಾದ ಜಗದಲ್ಲಿ ಹೋಗಂತಾರೆ, ಎಷ್ಟು ದೊಡ್ಡ ಖರ್ಚ ಮಾಡಿ ಈಗ ಒಂದು ಚಲೋ ರೀತಿ ಊಟ ಮಾಡಿಸಿದ್ರೆ ಎಷ್ಟು ಚಲೋ ಆಗ್ತೈತಿ, ಇನ್ನೂ ಖುಷಿ ಪಡ್ಕೊಂತಾರ. ಯಾರಾದ್ರೂ ಆಗ್ಲಿ, ಹಜ್ಜಿಗೆ ಹೋಗೋರಾಗ್ಲಿ, ಉಮ್ರಾಗ್ ಹೋಗ್ರಿ, ಎಲ್ಲಾರು ಕೆಲಸ ಮಾಡಿ ಹೋಗ್ತಾರ. ಇವರು ಅದೇ ರೀತಿ ಖುಷಿಯಾಗಿ ಜನರಿಗೆ ದಾವತ್ ಮಾಡಿದ್ರು, ಬಂದ್ರು ಜನರಿಗೆ ದಾವತ್ ಕೊಟ್ರು, ಭೇಟಿಯಾಗಿ ಬಂದಿದ್ದೀರ ಅಲ್ಲಿಂದ ಇಲ್ಲಿ ತನಕ ದುವಾ ಕೇಳ್ಕೊಳಕ್ ಬಂದಿದ್ರ. ಆ ದಿನ ನಾವು ಬಯಾನ್ ಮಾಡಿದೀವಿ, ಹೋಗೋದು ಉದ್ದೇಶ ಏನಿದೆ, ಇಂಥ ಜನರಿಗೆ ಭೇಟಿಯಾಗಿ ನಾವು ಏನ್ ಕೇಳ್ಕೋಬೇಕು, ಏನಂತ ಹೇಳ್ಬೇಕು, ಅಲ್ಲಿ ನಾವು ತಿಳಿಸಿ ಹೇಳಿದ್ವಿ. ಇನ್ಶಾಅಲ್ಲಾಹ್ ಬರ್ತಾ ठीक है। इसके बारे में क्या देखो ಅಲ್ಲಿ ಮೊದ್ಲೇ ಮಾತು ನೋಡ್ರಿ, ಯಾರು ಮಕ್ಕಾ ಮದೀನಾ ಹೋಗ್ತಾರ, ಇಲ್ಲಿಂದ ನಾವು ಮೊದ್ಲೇ ಹೋಗೋರು ನಿಯತ್ ಮಾಡ್ಕೊಂಡು ಹೋಗ್ಬೇಕು. ಯಾ ಅಲ್ಲಾ, ನನಗೆ ನಿನ್ನ ಮನೇಲಿ ನಾ ಬರಂಗಿಲ್ಲ, ನಾನು ಹಳ್ಳಿ ನನ್ನ ಮನೆಗೆ ನಾವು ಹಳ್ಳಿ ಬರಬಾರ್ದು. ಆಶಿಕಾನಿ ರಸೂಲ್ ಪ್ರೀತಿ ಮಾಡೋರ್ದು ಇಚ್ಛೆ ಈ ರೀತಿ ಇರ್ಬೇಕಂತೆ. ನಾನು ಮದೀನಾಗ ಹೊಂಟಿದ್ದೇನಪ್ಪ, ಇಷ್ಟು ವರ್ಷ ಆಗಿದ ನಂತರ ಮದೀನಾ ಬರೀ ನಾನು ಕೇಳ್ತಿದ್ಯಾ, ಇದಕ್ಕೆ ಮದೀನಾ ಅಂತಾರ, ನಾನು ಬರೀ ಕೇಳ್ತಿದ್ದೆ ಮದೀನಾ ಗುಮ್ಮದೆ ಖಜ್ರಾ ಹಿಂಗಿದೆ ಫೋಟೋನಲ್ಲಿ ನೋಡ್ತಿದ್ದೆ, ಇವತ್ತು ನನ್ನ ಕಣ್ಣಿನ ಮುಂದೆ ನಾನು ನೋಡಕ್ ಹೊಂಟಿದ್ದೀನಿ. ಈಗ ನಾನು ನೋಡಕ್ ಹೊಂಟಿದ್ದೀನಿ ಅಂದ್ರೆ ನಾನು ಹಳ್ಳಿ ಬರಬಾರ್ದು, ಅಲ್ಲಿ ನಾನು ಸಾಯ್ಬೇಕು, ಅವ್ರ ಮದೀನಾ ಸಮೀಪ ನಾನು ನನ್ನ ಸಮಾಧಿ ಆಗ್ಬೇಕು. ಇಂತ ಇಚ್ಛೆ ಹಿಡ್ಕೊಂಡು ಹೋಗ್ತಾರ ಜನರು. ಇದು ಹಳ್ಳಿ ಇದೆ, ಜನರಿಗೆ ಇನ್ನೂ ಗೊತ್ತಿಲ್ಲ. ಅಲ್ಲಿ ಇನ್ಶಾಅಲ್ಲಾಹ್ ತಾಲ 10 ವರ್ಷ ಕಳೀಲಿರಿ, ಇನ್ಶಾಅಲ್ಲಾಹ್ ಅವಾಗ ಎಲ್ಲಾರು ಒಂದೇ ಮಾತಿರ್ತಿದ್ವಿ. ನಾಪಾಕನಲ್ಲಿ ಕುರ್ಆನ್ವನ್ನು ಮುಟ್ಟೋದು ಹೇಗಿದೆ? ಹೆಣ್ಮಕ್ಕಳು ನಾಪಾಕ್ ಇರ್ತಾರ, ಹೈಜ್ ನಫಾಸ್ ನಲ್ಲಿ ಇರ್ತಾರ, ಅವ್ರಿಗೆ ಕುರಾನ್ ಶರೀಫನ್ನು ಮುಟ್ಟೋದು ಅನುಮತಿ ಇದೆಲ್ಲ ಇಲ್ಲ. ಅವರು ಕುರಾನ್ ಶರೀಫನ್ನು ಮುಟ್ಟೋದು, ನೋಡೋದು, ಅದ್ರಿಗೆ ಏನಾದ್ರೆ ಬಟ್ಟೆ ಹಚ್ಚೋದು, ಅದ್ರಿಗೆ ಸ್ವಲ್ಪ ಉಗ್ರ ತನಕ ನೀವು ಉಗ್ರ ಬರಾಬರಿ ಸ್ವಲ್ಪ ಚೂರು ಬರಾಬರಿ ಮುಟ್ಟೋದು ಏನಿದೆ ನಿಮ್ಮ ಮೇಲೆ ಹರಾಮ್ ಇದೆ, ದೊಡ್ಡ ಪಾಪಿ ಆಗ್ತೀರಾ. ನೀವು ಹೈಜ್ ನಫಾಸ್ ನಲ್ಲಿ ಇದ್ದಿದ ನಂತರ ಕುರಾನ್ ನೋಡಬಾರ್ದು, ಕುರಾನ್ ಮುಟ್ಲೇಬಾರ್ದು, ಸ್ವಲ್ಪ ಚೂರು ಮುಟ್ಟೋದ್ರಿಂದ ನಿಮ್ಮ ಮೇಲೆ ಇದೆ ಹರಾಮ್ ಇದೆ ಕುರಾನ್. ಈಗ ಹೈಜನಲ್ಲಿ 10 ದಿನ 7 ದಿನದಲ್ಲಿ ನೀವು ಏನ್ ನಾಪಾಕಿರ್ತಾರಲ್ಲ ಹೆಣ್ಮಕ್ಕಳು, ಆ ದಿನದಲ್ಲಿ ಮತ್ತೆ ಏನ್ ಓದ್ಬೇಕು, ಅಲ್ಲಾಹನ ಜಿಕ್ರ್ ನಾವು ಹೇಗೆ ಮಾಡ್ಬೇಕು ಮನಸ್, ಯಾಕಂದ್ರೆ ಇಡೀ ಜೀವನ ಒಬ್ಬೊಬ್ರು ಇರ್ತಾರ, ಅಲ್ಲಾಹನ ಜಿಕ್ರ್ ಮಾಡೋರು ಇರ್ತಾರ. ಇಂಥ ಸಂದರ್ಭದಲ್ಲಿ ಕುಂತಲ್ಲಿ ಅವ್ರು ಜಿಕ್ರ್ ಮಾಡೋರು ಇರ್ತಾರ. ವೈಸಾ ಚಲ್ತಾ नहीं छीना और पढ़ाने का हुक्म क्या, हिज्जे कर करके पढ़ाना, रुक रुक के पढ़ाना। ऐसा है। नापाक वाली औरत उस वक्त में क्या करना, हिज्जे कर करके रुक रुक के कुरान पढ़ाने वाली। ठीक है, ಇದು ಮಾತಾಯ್ತು. ಮತ್ತು ನಾಪಾಕ್ ಇದ್ದ ನಂತರ ಒಬ್ಬೊಬ್ರು ಜಿಕ್ರ್ ಮಾಡೋರಿರ್ತಾರ, ಅವರು ಕುಂತಲ್ಲಿ ಏನಾದ್ರಿ ಸೀನ್ ಬಂತು ಮಾಡಿದ್ರು ಅಲ್ಹಮ್ದುಲಿಲ್ಲಾ ಈ ರೀತಿ ಹೇಳಿದ್ರೆ ನೀವು ಪಾಪಿ ಆಗೋದಿಲ್ಲ. ಕುಂತಿದ್ದೀರಾ ಅಲ್ಲಾಹು ಅಕ್ಬರ್, ನೀರು ಕುಡಿಯಾಕಂದ್ರ ಬಿಸ್ಮಿಲ್ಲಾ, ಏನಾದ್ರೆ ಕೆಟ್ಟ ಮಾತು ಕೇಳಿದ್ರ ಇನ್ನ ಲಿಲ್ಲಾಹಿ ವ ಇನ್ನ ಇಲೈಹಿ ರಾಜಿಊನ್, ಇದು ಎಲ್ಲ ಹೇಳೋದಕ್ಕೆ ಅನುಮತಿ ಇದೆ, ನಾಪಾಕ್ ನಲ್ಲಿ ಅನುಮತಿ ಇದೆ. ಕುರಾನ್ ಓದೋದು, ಮುಟ್ಟೋದು, ನೋಡೋದು ನಿಮ್ಮ ಮೇಲೆ ಏನಿದೆ ಅನುಮತಿ ಇಲ್ಲ. ಹಂಗೇನಾದ್ರೆ ಮುಅಲ್ಲಿಮಾ ಆಲಿಮಾ ಓದೋಸವ್ರು ಮಕ್ಕಳಿಗೆ ಓದಿಸಿದ್ರೆ ಅವ್ರು ಏನ್ ಮಾಡ್ಬೇಕು, ವಜು ಮಾಡ್ಕೋಬೇಕು, ದೂರಿಂದ ಕುಂತಲ್ಲೇ ಹೆಜ್ಜೆ ಮಾಡಿ ಬಿಡಿಸಿ ಬಿಡಿಸಿ ಕುರಾನವನ್ನು ಓದಿಸ್ಬೇಕು ಮಕ್ಕಳಿಗೆ. ಈ ರೀತಿ ಬಂದಿದೆ. ಮತ್ ವಜು ಮಾಡುವ ಸಂದರ್ಭದಲ್ಲಿ ಹೆಣ್ಮಕ್ಳು ಬಳಿವನ್ನು ಹಾಕೊಂತಾರ, ಬಳಿ ಫಿಟ್ನೆಸ್ ಇದೆ, ಬಹಳಷ್ಟು ಹಾಕೊಂಡಿದಾರ, ಟೈಟ್ ಇದೆ, ಅದ್ರ ಮೇಲೆ ವಜು ಮಾಡಕ್ ಕುಂತಿದಾರ ಅವ್ರು. ಅಂತ ಹೆಣ್ಮಕ್ಕಳು ವಜು ಆಗ್ತೈತಿ ಇಲ್ಲ. ठीक है, ಈಗ ಬಳಿ ಇಲ್ಲಿಂದ ಇಲ್ಲಿ ತನಕ ಹಾಕೊಂಡಿದಾರ ಅವ್ರ ಹೆಣ್ಮಕ್ಕಳು, ಫಿಟ್ ಜಾಸ್ತಿ ಇದೆ, ಟೈಟ್ ಇದೆ, ಅವ್ರು ವಜು ಮಾಡುವ ಸಂದರ್ಭದಲ್ಲಿ ಏನಾದ್ರೆ ಅಲ್ಲಿ ತನಕ ನೀರು ಮುಟ್ಟಾಕ್ ಕುಂತಿಲ್ಲಪ್ಪ ಅಂದ್ರೆ ಅವ್ರದ್ದು ವಜು ಆಗಿಲ್ಲ, ಫರ್ಜನ ಸರಿಯಾಗಿ ಆಗಿಲ್ಲ. ಇಲ್ಲಪ್ಪ ಬಳಿಯ ಟೈಟ್ ಇಲ್ಲ, ಲೂಸ್ ಇದೆ, ಅಳಿಗಳಿದ್ರೆ ಹಿಂದೆ ಮುಂದೆ ಆಗ್ತೈತಿ, ಹಿಂದ್ ಮಾಡಿದ ನಂತರ ನೀರು ಅಲ್ಲಿ ತನಕ ಮೂಡ್ತೈತಿ ಅಂದ್ರೆ
ಅದ್ರ ಮೇಲೆ ಹಿಂದೆ ಮುಂದೆ ನೀವು ಈ ರೀತಿ ಬಳಿ ಮಾಡಿ ನೀವು ಏನಿದೆ ವಜು ಮಾಡಬಹುದು. ಟೈಟ್ ಏನಾದ್ರೆ ಬಳಿವನ್ನು ಇದ್ದಿದ್ರೆ ಬಳಿವನ್ನು ತೆಗಿಬೇಕು, ಆಮೇಲೆ ವಜು ಮಾಡ್ಕೋಬೇಕು. ಬಳಿವನ್ನು ಲೂಸ್ ಇದ್ರೆ ಅಲ್ಲೇ ಹಿಂದೆ ಮುಂದೆ ಸರಿಸಿ ನೀರು ಮುಟ್ಟಿಸಿ ವಜು ಮಾಡ್ಕೊರಿ, ನಿಮ್ಮ ವಜು ಆಗ್ತೈತಿ. ಇದ್ರ ಬಗ್ಗೆ ಹೇಳಿದಾರೆ. ಮತ್ತು ವಜೂನಲ್ಲಿ ಇಂಜೆಕ್ಷನ್ ಇಲ್ಲಾಂದ್ರೆ ಡ್ರಾಪ್, ಗುಳಿಗಿ ಕುಡಿಯೋದು, ಕುಡಿದಿದ್ದ ನಂತರ ಇಂಜೆಕ್ಷನ್ ಹಚ್ಕೊಂಡಿದ ನಂತರ ಏನಾದ್ರೆ ವಜು ಮುರಿತೈತಿ ಏನಿಲ್ಲ, ಇದು ಎಲ್ಲ ಇಂಪಾರ್ಟೆಂಟ್ ಇದೆ. ವಜುನು ನಾವು ಇರ್ತೀವಿ, ಈಗ ನಮಾಜ್ಗೆ ಹೊಂಟಿದ್ವಿ, ಊಟ ಮಾಡಿದ ಮುಂಚೆ ಔಷಧಿ ಕುಡಿಯಾಕ ಹೇಳಿದಾರ ಡಾಕ್ಟರ್, ಗುಳಿಗೆ ಕುಡೀರಿ ಅಂತ ಹೇಳಿದಾರ. ಈಗ ವಜು ಮಾಡ್ಕೊಂಡಿದ್ದೀನಿ, ಈಗ ಗುಳಿಗೆ ಕುಡಿದಿದ್ರೆ ನಾನು ವಜು ಮುರಿತಿಲ್ಲ, ವಜು ಮುರಿಯೋದಿಲ್ಲ. ವಜು ಮಾಡಿದ ನಂತರ ನೀವು ಗುಳಿಗೆ ಏನಿದೆ ಕುಡಿಬಹುದು, ठीक है, ಅನುಮತಿ ಇದೆ, ಅದ್ರಾಗೇನಿಲ್ಲ. ठीक है, ये उन चीजों में शुमार नहीं हो रहा है. अभी ಇವರು ಮುಂದೆ ಹೇಳಕೊಂಡಿದ್ದಾರೆ, ಹಂಗೇನಾದ್ರೆ ನೀವು ಸೂಜಿಯನ್ನು ಚುಚ್ಕೊಂಡಿದ ನಂತರ ಡ್ರಾಪ್ಸ್ ಮನ್ನು ಹಚ್ಕೊಂಡಿದ ನಂತರ ಈಗ ಒಬ್ಬೊಬ್ಬರಿಗೆ ರಕ್ತ ಹೊಳ್ಳಿ ಬರ್ತೈತಿ, ಸೂರ್ಯದಂಗೆ ಒಬ್ಬೊಬ್ಬರಿಗೆ ಚರ್ಮ ಯಾರ್ದು ಮೆತ್ತಾಗಿರ್ತೈತಿ, ಯಾವ್ರಿಗೆ ಇನ್ಫೆಕ್ಷನ್ ಯಾರೇ ಇರ್ತಿತ್ತಿಲ್ಲ ಅವ್ರದ್ದು ರಕ್ತ ಹೊರಗಡೆ ಬರ್ತೈತಿ. ಹಂಗೇನಾದ್ರೆ ರಕ್ತ ಹೊರಗಡೆ ಬಂದಿದ್ದೆಪ್ಪ ಅಂದ್ರೆ ಅವ್ರದ್ದು ವಜುವನ್ನು ಮುರಿತು, ವಜುನ್ ಮುರಿತು, ಇನ್ನೊಮ್ಮೆ ವಜು ಮಾಡ್ಕೋಬೇಕಂತ ಜನರು. ಹಂಗಿಲ್ಲಪ್ಪ ಅವರು ಇಂಜೆಕ್ಷನ್ ಮಾಡ್ಕೊಂಡಿದಾರ, ಡ್ರಾಪ್ ಹಚ್ಕೊಂಡಿದಾರ, ಹೇಳಾಕೆ ಹೊರಗಡೆ ಶಕ್ತಿ ಇಲ್ಲ, ಬೆಟ್ಟಲ್ಲಿ ಇರ್ತಾರ ಒಬ್ಬೊಬ್ರು, ಅಂತ ಜನರು ಏನ್ ಮಾಡ್ಬೇಕು, ತಯ್ಯಮ್ಮು ಮಾಡಿ ನಮಾಜ್ ಮಾಡ್ಕೋಬೇಕು, ಅವ್ರದ್ದು ವಜುನ್ ಮುರಿದಿಲ್ಲ. ಇಷ್ಟಿದೆ. ಮತ್ತೆ ಮುಂದೆ ಹೇಳ್ಕೊಂತಿದ್ದಾರೆ ಅವರು, ಈಗ ದಸ್ತರ್ಖಾನ್ ನಾವು ಮನೆಯಲ್ಲಿ ಯಾರಾದ್ರೆ ಬೀಗ್ರ ಬಂದಿದ್ರೆ ನಾವು ದಸ್ತರ್ಖಾನ್ ಹಚ್ತೀವಿ. ದಸ್ತರ್ಖಾನ್ ಎಂತದ್ ಇರ್ಬೇಕು, ಬಹಳಷ್ಟು ಮನೆಯೊಳಗೆ ನೋಡ್ರಿ ನಮ್ಮ ಹೆಣ್ಮಕ್ಳು ಪುರುಷರು ಹೋಗ್ತಾರ, ದಸ್ತರ್ಖಾನ್ ಖರೀದಿ ಮಾಡ್ಕೊಂಡ್ ಬರ್ತಾರ. ದಸ್ತರ್ಖಾನ್ ಎಂತದ್ ಇರ್ತದೆ, ಅದ್ರ ಮೇಲೆ ಶಾಯರ್ ಬರ್ದಿರ್ತಾರ, आए हो हमारे घर में मेहमान, आपका दस्तरखान में इस्तकबाल है, आपके खाने के जाने के बाद हमारे घर में बरकतें ही बरकतें हैं. ಈ ರೀತಿ ಬೇರೆ ಬೇರೆ ರೀತಿ ಏನಿದೆ ಉರ್ದುನಲ್ಲಿ ಬರ್ದಿರ್ತಾರ. ಅಂತ ದಸ್ತರ್ಖಾನ್ ಹಾಕಿ ಊಟ ಮಾಡಿಸೋದು ಹೇಗಿದೆ ಇಸ್ಲಾಂ ಅಲ್ಲಿ? ಅನುಮತಿ ಇಲ್ಲ, ಜಾಯಿಜ್ ಇಲ್ಲ. ಎಲ್ಲರೂ ತೆಗಿಬೇಕ್ರಿದು ಯಾಕೆಂದ್ರೆ ಅದ್ರ ಒಳಗೆ ಅಕ್ಷರ ಒಂದು ಅಲ್ಲಾ, ಒಬ್ಬೊಬ್ರು ಅಲ್ಲಾಹನ ಶುಕ್ರ ಇದೆ, ಅಲ್ಲಾಹನ ಶುಕ್ರ ಇದೆ ಅಂತ ಬರ್ತಾರ. ಅಲ್ಲಾ ತೆರ ಶುಕ್ರ ತೂನಿ ಮುಜ್ಜಿ ಖಿಲಾಯ, ಅದ್ರ ಒಳಗೆ ಬರ್ತಿರ್ತಾರ. नहीं जी, वो फैक्ट्री वाले देखो साहब, जो रेडी कर रहे थे वो गैरों की भी हो सकते. ಯಾರು ಶಿಕ್ಷಣ ಕಲ್ತಿದಾರ, ಯಾರು ಜ್ಞಾನ ತುಂಬಿದಾರ ಅಂತ ಹೆಣ್ಮಕ್ಳು ಮಾಡಿದಾರೆ. ಮೊದಲಿಗೆ ಇದೆಲ್ಲ ದಸ್ತರ್ಖಾನ್ ತೆಗ್ದಿದಾರ ಅವ್ರು. ದಸ್ತರ್ಖಾನ್ ಎಂತದ್ದು ಹಾಕಬೇಕು, ನೀವು ದಸ್ತರ್ಖಾನ್ ತಂದಿದ್ದೀರಪ್ಪ ಅಂದ್ರೆ ಸಿಂಪಲ್ ಇದ್ದಿದ್ದು, ಕಲರಿನ ಸಹ ಕ್ವಾಲಿಟಿ ಬೇರೆ ಬೇರೆ ಸಗೊಂತಿದೆ, ಅದು ಎಲ್ಲಾ ಪ್ಲೇನ್ ಇರಬೇಕು. ಯಾವುದೇ ತರಹದ್ದು ಉರ್ದು, ಇಂಗ್ಲಿಷ್ ಅಂತ ಇಂಥದ್ದು ಅಕ್ಷರ ಬರೀದು ಇರಬಾರ್ದು ಅದ್ರೊಳಗೆ. ಅಂತದ್ದು ದಸ್ತರ್ಖಾನ್ ತಗೊಳಕ್ ಹೋಗ್ಬೇಡ. ದಸ್ತರ್ಖಾನ್ ಹಾಕಿದ್ರೆ ಎಲ್ಲಾ ಪ್ಲೇನ್ ಇರಬೇಕು, ಡಿಸೈನಿಂಗ್ ಇದ್ರೆ ನಡೀತೈತಿ ಅದ್ರಾಗೆಲ್ಲ. ಆದ್ರೆ ಉರ್ದು ಅಕ್ಷರ, ಅರಬಿಕ್ ಅಕ್ಷರ ಅಂತದ ಅಕ್ಷರ ಬರ್ದಿದ್ದು ಅದ್ರ ಒಳಗೆ ದಸ್ತರ್ಖಾನ್ ಮೇಲೆ ಹಾಕ್ಬಾರ್ದು, ಅದ್ರ ಮೇಲೆ ಕುಂದರಿಸಿ ಊಟವನ್ನು ಮಾಡಿಸಬಾರ್ದು. ಮತ್ ನೋಡ್ರಿ, ಗುಸುಲ್ ನಾಪಾಕ್ ಆಗಿದ ನಂತರ ಬಹಳಷ್ಟು ಜನರು ಲೇಟ್ ಆಗಿ ಗುಸುಲ್ ಮಾಡ್ಕೊಂತಾರ. ನಾಪಾಕ್ ಆಗಿದ ನಂತರ ಅವರು ಬಹಳಷ್ಟು ಜನರು ಗುಸುಲ್ ಲೇಟ್ ಆಗಿ ಮಾಡ್ಕೊಂತಾರ. ಅಂತ ಜನರು ಲೇಟ್ ಆಗಿ ಗುಸುಲ್ ಮಾಡೋರು ಜನರು ಪಾಪಿ ಆಗ್ತಾರ. ಎಲ್ಲಿ ತನಕ ನೀವು ಲೇಟ್ ಮಾಡಿದ್ರೆ ಪಾಪಿ ಆಗ್ತೀರಾ, ಇದು ಮೊದಲಿಗೆ ತಿಳ್ಕೊರಿ. ರಾತ್ರಿಯಲ್ಲಿ ಹಂಗೇನಾದ್ರೆ ನಾಪಾಕ್ ಆಗಿದ್ದೀರಾ, ಬೆಳಗಿನ ನಮಾಜಿನ ಸಮಯದ ಮುಂಚೆನೆ ನೀವು ಗುಸುಲ್ ಮಾಡ್ಕೋಬೇಕು. ನಮಾಜ್, ಏಕೆಂದ್ರೆ ನಮಾಜ್ ಎಲ್ಲರ ಮೇಲೆ ಫರ್ಜ್ ಇದೆ, ನಮಾಜ್ ಮಾಡಲೇಬೇಕು. ಒಬ್ಬೊಬ್ರು ದರಿದ್ರ ಹಂಗೆ ಮನೆಯಲ್ಲಿ ಯಾವ ರೀತಿ ಕೋಣ ಮಲಗಿರ್ತಾರೆ ಆ ರೀತಿ ಮಲಗಿರ್ತಾರ, ಪುರುಷರಾಗ್ಲಿ ಹೆಸರು ಹಂಗ 10 ಗಂಟೆ ಮಠ ಎದ್ದೇಳಿ ಆರಾಮಾಗಿ 10 ಗಂಟೆ ಜಳಕ ಮಾಡಿ ಆರಾಮ್ ಫ್ರೆಶ್ ಆಗಿ ಹೊರಗಡೆ ಹೋಗೋಣ ಅಂತಾರೆ. ಈ ರೀತಿ ಆ ಸಮಯ ತನಕ ನಾವು ಇರಬಾರ್ದು. ರಾತ್ರಿ ಒಳಗೆ ಏನಾದ್ರೆ ನೀವು ನಾಪಾಕ್ ಆಗಿದೆ ಅಂದ್ರೆ ಬೆಳಗಿನ ನಮಾಜಿನ ಸಮಯ ತನಕ ನೀವು ಅದೇ ರೀತಿ ನಾಪಾಕ್ ಆಗಿ ಇದೇರಿಪ್ಪ ಅಂದ್ರೆ ನೀವು ಪಾಪಿ ಆಗ್ತೀರ. ನಮಾಜಿನ ಮುಂಚೆ ನೀವು ಗುಸುಲ್ ಮಾಡ್ಕೊಂಡು ತಕ್ಷಣ ನೀವು ಪಾಕ್ ಆಗಿ ನಮಾಜ್ ಮಾಡೋದ್ ಪ್ರಯತ್ನ ಮಾಡ್ಬೇಕು. ಈಗ ಏನಾದ್ರೂ ನೀವು ಬೆಳಗಿನ ನಮಾಜ್ ಆಗಿದ್ದ ನಂತರ ನಾಪಾಕ್ ಆಗಿದ್ದೀರಪ್ಪ ಅಂದ್ರೆ ಮಧ್ಯಾಹ್ನ ನಮಾಜಿನ ಮುಂಚೆ ನೀವು ಗುಸುಲ್ ಮಾಡ್ಕೋಬೇಕು. ಮಧ್ಯಾಹ್ನ ನಮಾಜ್ ತನಕ ನೀವೇನಾದ್ರೂ ಸಮಯ ತನಕ ಇನ್ನೂ ನಾಪಾಕ್ ಆದಿರಪ್ಪ, ನೀವು ಆ ನಾಪಾಕ್ನಿಂದ ನಮಾಜ್ ನಿಮ್ದು ಕಳಿತ ಅಂದರೆ ನೀವು ಪಾಪಿ ಆದ್ರಲ್ಲಿ. ಇವತ್ತು ಬಹಳಷ್ಟು ನಮ್ಮ ಪುರುಷರು ಅಲ್ಲಾಹು ಅಕ್ಬರ್ ಹೆಣ್ಮಕ್ಳು ಏನಂತಾರ, ನಮಾಜ್ಗೆ ಬಾರಿ ಅಂದ್ರೆ ನಾನು ಪಾಕಿಲ್ಲ. ಈಗ ಕಲ್ಕೊಂಡ್ಬಿಟ್ಟಿದಾರೆ ಎಲ್ಲಾರು, ಏನು ನಾನು ಪಾಕಿಲ್ಲ. ಇವತ್ತು ಮನೆಯಲ್ಲಿ ಬರ್ಕತ್ ಏಕಿಲ್ಲ, ನಾಪಾಕಿದಾರ. ನಾಪಾಕ್ ಇದ್ದಲ್ಲೇ ರಹಮತಿನ ಫರಿಷ್ಠಗಳು ಬರುವುದಿಲ್ಲ. ಅದಕ್ಕೆ ಪುರುಷರು ಏನಿದ್ದಾರೆ, ನೀವು ಬೇವಜು ಇರ್ರಿ, ಅದು ಮಾತು ಬ್ಯಾರೆ. ನಾಪಾಕ್ ಯಾವತ್ತು ಇರಾಕ್ ಹೋಗ್ಬಾರ್ದು, ಪಾಕ್ ಇರೋದ್ ಪ್ರಯತ್ನ ಮಾಡಬೇಕು. ಇದಾಯ್ತ್ರಿ. ಮತ್ತು ಈಗ ಸಣ್ಣ ಚಿಕ್ಕ ಮಕ್ಕಳಿಗೆ ನಾವು ತಗೊಂತೀವಿ, ಆಟ ಆಡಿಸ್ತಿರ್ತೀವಿ, ಇಲ್ಲಿ ದುಬ್ಬದ ಮೇಲೆ ಹಾಕೊಂಡು ನಾವು ಈ ರೀತಿ ಅವ್ರಿಗೆ ಇದು ಮಾಡ್ತಿರ್ತೀವಿ. ಅಂತ ಮಕ್ಕಳು ಏನಾದ್ರೆ ವಾಂತಿ ಮಾಡಿದ ನಂತರ ಅದು ನಮ್ಮ ಬಟ್ಟೆ ನಾಪಾಕ್ ಆಗ್ತೈತಿ ಇಲ್ಲ ನೋಡ್ರಿ. ಮಗುವಿನ ರಿಸಸ್ ಹುಚ್ಚಿ ಏನಿದೆ ಅದಾಯ್ತು, ಇದು ವಾಂತಿನಿ ಬಾಯಿ ತುಂಬಾ ಬಂದಿದೆಪ್ಪ ಅಂದ್ರೆ ಅದು ನಾಪಾಕ್ನಿ. ಏನು ನಾಪಾಕ್, ನೀವು ನಾಪಾಕ್ ಹೋಗುದಿಲ್ಲ, ಹೀಗೆ ನೀವು ಪಾಕಿರ್ತೀರಾ, ನಿಮ್ಮ ಬಟ್ಟೆ ನಾಪಾಕ್ ಆಯ್ತು ಅಷ್ಟೇ. ಬಟ್ಟೆ ಏನಿದೆ
ಅದಕ್ಕೆ ನಿಜಾಸತೆ ಗಲೀಜ ಅಂತ ಹೇಳ್ತಾರ. ಏನು ನಿಜಾಸತೆ ಗಲೀಜ? ಸಣ್ಣ ಚಿಕ್ಕವಾದ ಮಕ್ಕಳಿಗೆ ನಾವು ತಗೊಂಡು ಆಟ ಆಡಿಸೋದಿದ್ವಿ, ಅದು ಮುಟ್ಟು ಅದು ಮಗು ಏನ್ ತಕ್ಷಣ ರಿಸರ್ಚ್ ಮಾಡ್ಕೊಂಡ್ಬಿಡ್ತು. ಅವನು ಏನ್ ಮಾಡ್ಬೇಕು? ತಕ್ಷಣ ನಮಾಜ್ ಮಾಡೋರು ಬಟ್ಟೆ ಚೇಂಜ್ ಮಾಡಬೇಕು, ಅಲ್ಲಿ ಏನಾಗಿದೆ ಅಷ್ಟೇ ಒರೆಸ್ಕೋಬೇಕು, ಅಷ್ಟೇ. ಲಗ್ಯಾರ ಜಿಸ್ಮೋಕ ಲಗ್ಯ ಹಾತು, ದೇಹಕ್ಕೆ ಹಚ್ಚಿದ ನಂತರ ಏನಿದೆ ಅಷ್ಟೇ ನೀವು ಬಟ್ಟೆ ತಗೊಂಡು ಒರೆಸ್ಕೋಬೇಕು. ಆದ್ರೆ ನೀವು ಆ ಬಟ್ಟೆ ಮೇಲೆ ಏನು ಹಸಿ ಇದೆ ಆ ಬಟ್ಟೆ ನೀವು ತೆಗಿಲೇಬೇಕು. ಚರ್ಮದ ಮೇಲೆ ಹಂಗೇನಾದ್ರೆ ಅದು ಇನ್ನೂ ಇದೆಪ್ಪ ನೀರ್ ಹಚ್ಚಿದೆ ಅಂದ್ರೆ ಅಷ್ಟೇ ನೀವು ಒರೆಸ್ಕೋಬೇಕು ಈ ರೀತಿ. ಮತ್ ಹೋಗಿ ನಾನು ಪಾಕ ಆಗಿದ್ದೇನೆ, ನಾನು ನಾಪಾಕ್ ಇಲ್ಲ ಅಂತ ಹೋಗಿ ನೀವು ಮತ್ತು ನಮಾಜ್ ಬಿಟ್ಟಿದ್ರಪ್ಪ ಅಂದ್ರೆ ಮತ್ತೆ ನೀವು ಪಾಪಿ ಆಗ್ತೀರಾ. ನಾಪಾಕ್ ಆಗೋದು ಮಸ್ಲಾನೇ ಬೇರೆ ಇದೆ, ಅದಕ್ಕೆ ವಸ್ತುನೇ ಬೇರೆ ಇದೆ. ठीक है, ಇದು ಇಷ್ಟೇ. ಬರೀ ನೀವು ಬಟ್ಟೆ ನಾಪಾಕ್ ಇರ್ತೀವಿ, ನೀವು ನಾಪಾಕ್ ಆಗೋದಿಲ್ಲ. ಮತ್ತು ಮುಂದು ಮಕ್ಕಳು ಫರ್ಶಿನ ಮೇಲೆ, ಬೆಡ್ಡಿನ ಮೇಲೆ, ಇಂತಹದು ಕಲ್ಲಿನ ಮೇಲೆ ರಿಸರ್ಚ್ ಮಾಡಿರ್ತಾರ. ಈಗ ಮಗುವಿನ ರಿಸರ್ಚ್ ಏನಿದೆ ಯಾರ್ದಾಗ್ಲಿ ಅದು ನಾಪಾಕ್ ಇದೆ, ಅದು ಮಗು ರಿಸರ್ಚ್ ಮಾಡಿದ ನಂತರ ಗಾಳಿಗೆ ಬಿಸಿಲಿಗೆ ಅಲ್ಲೇ ಒಣಗ್ತದೆ. ಈಗ ಒರೆಸ್ಬೇಕಂದ್ರೆ ಅಲ್ಲಿ ಕಾಣ ಕುಂತಿಲ್ಲ ಅದು. ठीक है, ಅಂತಹ ಮಗು ರಿಸರ್ಚ್ ಮಾಡಿದ ನಂತರ ಉಚ್ಚಿ ವೈದ್ಯದ ನಂತರ ಅದೆಲ್ಲ ಒಣಗಿದೆ, ಅದ್ರ ಮೇಲೆ ನಾವು ನಮಾಜ್ ಜಿಕ್ರ್ ಮಾಡಬಹುದು ಇಲ್ಲ. ನಾವು ಹೇಗೆ ತಿಳ್ಕೊಂಡು ನಾವು ಇದು ಮಾಡಬೇಕು? ಇದರೊಳಗೆ ಹೇಗೆ ನಾವು ಕಂಡು ಹಿಡಿಬೇಕು ನೋಡ್ರಿ. ಹೇಳಿದ್ದಾರೆ ಶರೀಯತ್ನಲ್ಲಿ, ಅಂತಹ ಜಾಗದಲ್ಲಿ ಮಗು ಏನಾದ್ರೂ ಉಚ್ಚಿ ವೈದ್ಯದ್ರೆ ಏನಂದ್ರೆ ಅದು ಒಣಗಿದ ನಂತರ ನಾವು ಮೊದಲ ಏನ್ ನೋಡ್ಕೋಬೇಕು? ಆ ಜಗದಲ್ಲಿ ಒಣಗಿದೆ ಇದೆಲ್ಲ ಮೊದಲೇ ನೋಡ್ಕೋಬೇಕು. ಎರಡನೇದು ಆ ಜಗನಿಂದ ವಾಸನೆ ಬರಬಾರ್ದು. ಹಂಗೇನಾದ್ರೆ ಇನ್ನೂ ಉಚ್ಚಿ ವೈದ್ಯದ ವಾಸನೆ ಬರಾಕ್ ಕುಂತಿತ್ತಪ್ಪ ಅಂದ್ರೆ ನಾವ್ ಏನ್ ಮಾಡಬೇಕು? ಒರೆಸ್ಕೋಬೇಕು, ಒರೆಸ್ಕೊಂಡು ನಮಾಜ್ ಮಾಡ್ಬೇಕು. ವಾಸನೆಯನ್ನ ಬರಾಕ್ ಕುಂತಿಲ್ಲ, ಆ ಉಚ್ಚಿ ವೈದ್ಯದ ಬಣ್ಣನೇ ಕಾಣಕ್ ಕುಂತಿಲ್ಲಪ್ಪ ಅಂದ್ರೆ ಅದು ಜಗ ಪಾಕಿದೆ, ಅದು ಹೇಗಿಲ್ಲ ನೀವು ನಮಾಜ್ ಜಿಕ್ರ್ ಮಾಡಬಹುದು, ಅನುಮತಿ ಇದೆ. ಇಷ್ಟು ಏನಿದು ಪ್ರಶ್ನೆ ಉತ್ತರ ಬಂದಿತ್ತು. ರೀ ಇವತ್ತಿನ ಬೀಸ್ಗೆ ಬಾದ್ ತುಮ್ನ ಕ್ಯಾ ತು ಪೂछेंगे रहा तो तुम्हें पूछ सकते क्या? ಅದು ಯಾವಾಗ ಜ್ವರ ಬಂದಿದ ನಂತರ ಅದು ತಲೆಯನ್ನು ಒಣಗಿದಿರಬಾರ್ದು. ತಲೆ ಮೇಲೆ ನೀರು ಹಾಕೊಳಕ್ ಹೋಗ್ಬೇಡ್ರಿ. ಹಂಗೇನಾದ್ರೂ ದೊಡ್ಡ ಚಿಕ್ಕರಾಗ್ಲಿ, ಹಂಗೇನಾದ್ರು ಜ್ವರ ಜಾಸ್ತಿ ಇದೆ, ಈಗ ನಾಪಾಕ್ ಆಗಿದ್ದಾರ, ಈಗ ನಮ್ಮ ಬಿಟ್ಟಿದ್ರೆ ಬಿಡೋದು ಮನಸ್ಸಂಗಿಲ್ಲ, ಯಾಕಂದ್ರೆ ಅಲ್ಲಾನ ಭಯ ಇದೆ, ಹೆದರಿಕೆ ಇದೆ, ಈಗ ಇದ್ರೊಳಗೆ ನಮ್ಗೆ ಅನಾರೋಗ್ಯ ಜಾಸ್ತಿ ಆಗಿದೆ, ಜ್ವರ ಇದೆ. ಇಂಥ ಸಂದರ್ಭದಲ್ಲಿ ನೀವು ಮೈ ಮ್ಯಾಲಿಂದ ಜಳಕ ಮಾಡ್ಕೊಂಡಿರ. ಈ ಗುಸುಲ್ನಲ್ಲಿ ಏನಿದೆ? ಇಡೀ ದೇಹವನ್ನು ಹಸಿ ಆಗ್ಬೇಕು, ಇಡೀ ದೇಹದಿಂದ ನೀರನ್ನು ಸುರಿಬೇಕು, ಅವಾಗ ನೀವು ಗುಸುಲ್ ನಿಮ್ಮ ಪಕ್ಕ ಆಗೋದು. ನಿಯತ್ ಬಾಹರ್ ಕೋ ನಿಯತ್ ಮೇ ಅಂದರ್ ಜಾಕರ್ ಕರ್ ಸಕೋ, ಉರ್ದು ಮೇ ಕ್ಯಾ ಭಿ ನಹೀ. ನೀವು ವಾಶ್ರೂಮ್ ಅಲ್ಲಿ ಹೋಗಿದ ನಂತರ ನಿಯತ್ ಏನಿದೆ, ವಾಶ್ರೂಮ್ ಅಲ್ಲಿ ಹೋಗಿದ ನಂತರ ಯಾವುದೇ ತರಹದ್ದು ಬಿಸ್ಮಿಲ್ಲಾ ಜಿಕ್ರ್ ಅಂತ ಏನ್ ಹೇಳಬಾರ್ದು. क्या बोले? वजू बनाना, वजू बनाना गुस्ल के टाइप में होता है. ಗುಸುಲ್ ನಲ್ಲಿ ನಿಯತ್ ಹೇಳ್ತಾರೆ ಇಲ್ಲಿ, ದುವಾ ಅರಬಿಕ್ ನಲ್ಲಿ. ಈಗ ವಜು ಮಾಡೋದ್ ಮುಂಚೆ ದುವಾ ಇದೆ, ಬಿಸ್ಮಿಲ್ಲಾಹಿಲ್ ಅಲಿಯಿಲ್ ಅಜೀಮ್ ವಲ್ಹಮ್ದುಲಿಲ್ಲಾಹಿ ಅಲಾ ದೀನಿಲ್ ಇಸ್ಲಾಂ. ಇದು ಓದಿ ನಾವು ವಜು ಮಾಡ್ತೀವಿ. ಈಗ ಗುಸುಲ್ ನಲ್ಲಿ ನಾವು ವಜು ಮಾಡೋದಿದೆ, ವಜು ರೀತಿನಿದೆ. ಈಗ ವಜು ಮಾಡೋದ್ ಮುಂಚೆ ನಾವು ಏನು ದುವಾ ಓದಬಹುದೇನೋ ಅಂತ ಕೇಳ್ಕೊಂತಿದ್ದಾರ. ಹಂಗೇನೋ ಅರಬಿಕ್ ನಲ್ಲಿ ಹೇಳಬಾರ್ದಲ್ಲಿ. ಹೋಗಿದ ನಂತರ ನಿಯತ್ ಮಾಡ್ಕೋಬೇಕು, ಅಲ್ಲ ನಾನು ನಾಪಾಕ್ ಇದ್ದೆ, ಪಾಕ್ ಆಗೋದಕ್ಕೆ ನಾನು ಗುಸುಲ್ ಮಾಡಕ್ ಕುಂತಿದ್ದೇನೆ. ನಿಮ್ಗೆ ಯಾವ ಲ್ಯಾಂಗ್ವೇಜ್ ನಲ್ಲಿ, ಕನ್ನಡದಲ್ಲಿ ಆಗ್ಲಿ ಉರ್ದುನಲ್ಲಿ ಆಗ್ಲಿ, ಆ ಲ್ಯಾಂಗ್ವೇಜ್ ನೀವು ನಿಯತ್ ಮಾಡ್ಕೋಬಹುದು. ನಿಮ್ಮ ನಿಯತ್ ಪಕ್ಕ ಇರಬೇಕು. ಆದ್ರೆ ಏನು ನಿಯತ್ ಪಕ್ಕ ಇರಬೇಕು. ಎದಕ್ ಕಾರಣ ನೀವು ಗುಸುಲ್ ಮಾಡಕ್ ಹೋಗ್ತಿದ್ದೀರಾ? ನಾನು ನಾಪಾಕ್ ಆಗೈತೆ, ಪಾಕ್ ಆಗ ನಾನು ಗುಸುಲ್ ಮಾಡಕ್ ಹೊಂಟಿದ್ದೇನೆ. ಬರೀ ನಿಯತ್ನೇ ಪಕ್ಕ ಅಷ್ಟೇ ಇರಬಾರ್ದು. ಗುಸುಲ್ ಯಾವ ರೀತಿ ಇದೆ ಅದನ್ನೇ ಕಲ್ಕೋಬೇಕು. ಗುಸುಲ್ ಯಾವ ರೀತಿ ಅನ್ನೋದು ಅದನ್ನೇ ಕಲ್ಕೋಬೇಕು. ಬಹಳಷ್ಟು ಪುರುಷರು ಹೆಣ್ಮಕ್ಳು ಏನ್ ಮಾಡ್ತಾರ? ಪುರುಷರು ಏನ್ ಮಾಡ್ತಾರ? ಹೋಗಿದ ನಂತರ ನೀರ್ ಹಾಕೊಂಡ್ ಮೈ ದಬ ದಬ ಮೈ ಹಾಕೊಂಡು ಸೋಪ್ ತಕ್ಕೊಂಡು ಏನಿದೆ ಎಲ್ಲಾ ಸ್ವಚ್ಛ ಮಾಡ್ಕೊಂಡು ಹೊರಗಡೆ ಬಂದ್ಬಿಡ್ತಾರ. ನಾನು ಗೆದ್ದೆ ನೋಡಪ್ಪ, ನಾನು ಪಾಕ್ ಆಗಿದ್ದೇನೆ. ಇದಕ್ಕೆ ಅನ್ನೋದಿಲ್ಲ ಗುಸುಲ್. नहीं करना, पानी सटना हो कि तो पानी नापाक छुए रहता नहीं सुनो. इसलिए ಇಲ್ಲಿ ತನಕ ಇದೆ. ನೀವು ನಾಪಾಕ್ ಆಗಿದ ನಂತರ ನಿಮ್ಮ ದೇಹನಿಂದ ಹಣಿ ಆ ನೀರ್ ಒಳಗೇನೆ ಬೆಳಿಬಾರ್ದು. ಆಯ್ತು, ಸ್ವಲ್ಪ ದೂರಾಗಿ ನೀವು ಜಳಕ ಮಾಡೋ ಪ್ರಯತ್ನ ಮಾಡಬೇಕು ಬಕೆಟಿನಿಂದ. ನಂತರ ನೀರೇ ನಾವು ಬಿಸಿ ಇದೆ ಅಂತ ಅಂದ್ರೆ ಈ ರೀತಿ ಕೈ ಹಾಕಿ ಚೆಕ್ ಮಾಡಬಾರ್ದು. ಈ ರೀತಿ ಬರಳು ಏನಿದೆ ಇಷ್ಟು ಹೋಗ್ಬೇಕು ನಮ್ಮ ಚರ್ಮ. ಈ ರೀತಿ ನೀವು ಚೆಕ್ ಮಾಡೋದು ಅನುಮತಿ ಇದೆ. ಇಷ್ಟೇ. ಉಗ್ರವನ್ನು ಹಿಂಗ್ ರೀತಿ ಹಾಕಿದ್ರೆ ನೀವು ನಿಮ್ಮ ನೀರ್ ನಾಪಾಕ್ ಆತು. ಅವ್ರಿಗೆ ಬಾತು ಮಸಲಾ ಐಸಾ ಹಾಕಿ ವಾಶ್ರೂಮ್ ಮನೆಯಲ್ಲಿ ಏನಿದೆ, ಈಗ ಹೊರಗಡೆ ಹೋಗಿ ಒಬ್ಬರು ಹೊನಸ್ ಆಗುದಿಲ್ಲ, ವಾಶ್ರೂಮ್ ನಲ್ಲಿನ ಅವರು ಗುಸುಲ್ ಮಾಡ್ತಿರ್ತಾರ, ಅಲ್ಲೇ ವಜು ಮಾಡ್ತಿರ್ತಾರ. ಈಗ ಸ್ವಲ್ಪ ಹೆಣ್ಮಕ್ಳು ಏನ್ ಮಾಡ್ತಾರ? ವಾಶ್ರೂಮ್ ನಲ್ಲಿನ ಸ್ವಲ್ಪ ಪುರುಷರು ಏನೋ ರಿಸರ್ಚ್ ಮಾಡ್ತಿರ್ತಾರ. ಹೊರಗಡೆ ಯಾಕೆ ಹೋಗೋದು? ರಾತ್ರಿ ಎಲ್ಲಿ ಮನೆಯೊಳಗೆ ಏನಿದೆ ಇಲ್ಲಿ ಮಾಡ್ಕೊಳ್ಬೇಕು. ಮತ್ತೆ ಟಾಯ್ಲೆಟ್ ಎದಕ್ಕೆ ಹೋಗೋದು? ಟಾಯ್ಲೆಟ್ ಮನೆ ದೂರ ಇರ್ತಾರ ಒಬ್ಬರದು. ವಾಶ್ರೂಮ್ ನಲ್ಲಿನ ಅವ್ರು ಏನ್ ಮಾಡ್ತಾರೆ? ರಿಸರ್ಚ್ ಮಾಡ್ತಿರ್ತಾರ. ಮೊದ್ಲೇ ಮಾತು ಇದು ಮಾಡಬಾರ್ದು. ವಾಶ್ರೂಮ್ ನಲ್ಲಿ ರಿಸರ್ಚ್ ಉಚ್ಚಿವನ್ನು ಏನು ಒಯ್ಯಬಾರ್ದು. ठीक है, ಎಷ್ಟು ಸಾಧ್ಯ ಆಗ್ಲಿ ಟಾಯ್ಲೆಟ್ ನಲ್ಲಿ ಹೋಗಿ ಮಾಡೋ ಪ್ರಯತ್ನ ಮಾಡ್ಬೇಕು. ಹಂಗೇನಾದ್ರೆ ಅವರು ವಾಶ್ರೂಮ್ ನಲ್ಲಿನ ಉಚ್ಚವಾಗಿ ಕುಂತಿರಪ್ಪ ರಿಸರ್ಚ್ ಮಾಡ್ಕೋತಾರ ಅಂದ್ರೆ ಅದರಿಂದ ನಿಮ್ಮ ಮನೆಯಲ್ಲಿ ಬಡತನ ಬರ್ತಿದೆ, ಕಷ್ಟಗಳು ದುಃಖಗಳು ಬರ್ತಾವ. ಇದು ಮೊದಲೇ ಪಾಯಿಂಟ್. ಎರಡನೇ ಪಾಯಿಂಟ್, ಅಲ್ಲಿ ನಿಮ್ಮ ಗುಸುಲಿನ ಆಗೋದಿಲ್ಲ. ಯಾಕಂದ್ರೆ ಮೊದಲೇನ ಆ ಜಾಗ ನಾಪಾಕಿದೆ, ಅಲ್ಲಿ ಗುಸುಲಿ ನಿಮ್ಮ ಆಗೋದಿಲ್ಲ.
ಎರಡನೇ ಪಾಯಿಂಟ್. ಈ ಗುಸಲ್ ಆಗುದಿಲ್ಲ ಅಂದ್ರೆ ಮತ್ತು ಈ ವಜು ಹೇಗೆ ಆಗ್ತೈತೆ ಇಲ್ಲಿ? ಹಂಗೇನಾದ್ರಿ ನೀವು ಹಾಜಿ ಅಟ್ಯಾಚ್ ಚಲ್ತಾ ನಹಾ ಲೇನೆ ಕೆ ಲಿಯೆ ವಾಶ್ರೂಮ್ ಅಟ್ಯಾಚ್ ಇದ್ರೆ ನಡೀತೈತಿ, ಟಾಯ್ಲೆಟ್ ಅಟ್ಯಾಚ್ ಇರಬಾರ್ದು. टॉयलेट अटैच है, हाँ चलता वैसा चलेगी तो क्या कर सकते नहीं, हाँ पहले से चाहे भागे तो क्या है नहीं, जब तक चलता चलाओ. अल्लाह को उसके अंदर अंदर उसके बाद आने वाले बड़े अच्छा बनाते इंशाल्लाह. ಮೊದಲೇ ಮಾತು ನೋಡ್ರಿ, ಇದು ಕಲಿಕೋರಿ ನೀವು. ನನಗೆ ಬಹಳಷ್ಟು ಮಂದಿ ಬಂದಿದ್ದಾರ, ಹಜರತ್ ದಮ್ ಮಾಡಿಕೊಡ್ಬೇಕು. ಹಜರತ್ ದಮ್ ಮಾಡಿ ಎದರ್ದು ಎದ ಕಾರಣ ಗುಸುಲ್ಗೆ ಅಂತ. ಗುಸುಲ್ ನಾನು ಎಂತ ಮಾಡ್ಕೊಳಕ್ ಬಾ, ನಾಪಾಕ್ ಅವ್ರ ಆಗಿದಾರ, ನಾನ್ ಆಗಿಲ್ಲ, ನೀರ್ ಆಗಿಲ್ಲ. ಅದು ಹಜರತ್ ನೀರಿನಲ್ಲಿ ದಮ್ ಮಾಡಿಕೊಡೋದು ಗುಸಲಿನ.